ಕರವೀರ ಮಾಹಿತಿ ಮಾಲಿಕೆಯ 50ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ಈಗಾಗಲೇ ಪ್ರಸ್ತುತಪಡಿಸಿದಂತೆ 50ನೇ ಸಂಚಿಕೆಯಲ್ಲಿ ನಾವು ದಾಖಲೆಗಳು, ಸೃಜನೆ ಮತ್ತು ನಿರ್ವಹಣೆ ಅಂದ್ರೆ ರೆಕಾರ್ಡ್ಸ್, ಕ್ರಿಯೇಷನ್ ಅಂಡ್ ಮೇಂಟೆನೆನ್ಸ್, ಈ ವಿಚಾರದ ಬಗ್ಗೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸಹಕಾರ ಸಂಸ್ಥೆಗಳಲ್ಲಿ ದಾಖಲೆಗಳನ್ನು ಯಾವ ರೀತಿ ಸೃಜನೆ ಮಾಡಬೇಕು, ಯಾವ ರೀತಿ ಅವುಗಳನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ. ಸ್ನೇಹಿತರೆ, ದಾಖಲೆಗಳು ಅಂದ್ರೆ ಏನು, ಅವುಗಳು ಯಾಕೆ ಅಗತ್ಯ ಆಗತ್ತೆ, ಅವುಗಳ ಲಕ್ಷಣಗಳು ಏನು, ಅವುಗಳ ಸೃಜನೆ ಮತ್ತು ನಿರ್ವಹಣೆ ಹೇಗೆ, ಅವುಗಳನ್ನ ಕಾಪಾಡುವ ಬಗೆ ಹೇಗೆ, ಅವುಗಳಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಈ ರೀತಿ ಅನೇಕ ವಿಚಾರಗಳನ್ನ ಇವತ್ತಿನ ಅವಧಿಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ರೆಕಾರ್ಡ್ಸ್, ಸಹಕಾರಿಗಳು ಅಂದ ಕೂಡ ರೆಕಾರ್ಡ್ಸ್ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸಿ ರೆಕಾರ್ಡ್ಸ್ ಅನ್ನು ಮಾಡ್ತೀವಿ. ಯಾಕೆಂದ್ರೆ ನಾವು ಸಹಕಾರಿಗಳು ಬೇರೆಯವರ ಹಣದಿಂದ ವ್ಯವಹಾರ ಮಾಡ್ತೀವಿ. ವ್ಯಾವಹಾರಿಕವಾಗಿ ನಾವು ಬೇರೆಯವರ ಹಣವನ್ನು ಉಪಯೋಗಿಸಿ ನಾವು ವ್ಯವಹಾರವನ್ನು ಮಾಡ್ತಾ ಇರೋದ್ರಿಂದ ನಾವು ಹೊಣೆಗಾರರಾಗಿರ್ತೀವಿ, ಜವಾಬ್ದಾರರಾಗಿರ್ತೀವಿ ಅನೇಕ ಆಸಕ್ತರಿಗೆ, ಸ್ಟೇಕ್ ಹೋಲ್ಡರ್ಸ್ಗೆ. ಹಾಗಾಗಿ ನಮಗೆ ದಾಖಲೆಗಳ ನಿರ್ವಹಣೆ ಬಗ್ಗೆ ತುಂಬಾ ಕಾಳಜಿಯಿಂದ ನಾವು ಅದನ್ನ ನಿರ್ವಹಿಸಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ನಾನು ಕೆಲವೊಂದು ದಾಖಲೆಗಳನ್ನ, ಅತಿ ಮುಖ್ಯವಾಗಿರುವಂತಹ ದಾಖಲೆಗಳು ಯಾವ್ದು ಅದರ ಬಗ್ಗೆ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ಪ್ರಸ್ತುತಪಡಿಸ್ತೇನೆ. ಈ ಅವಧಿ ಅನೇಕ ಅವಧಿಗಳಾಗಬಹುದು, ಯಾಕೆಂದ್ರೆ ಒಂದೇ ಅವಧಿಯಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನ ಪ್ರಸ್ತುತಪಡಿಸ್ಲಿಕ್ಕೆ ಕಷ್ಟ ಆಗತ್ತೆ. ಎಷ್ಟು ರೀತಿಯ ದಾಖಲೆಗಳಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ, ಈಗ ಮುಂದೆ ಹೇಳ್ತೀನಿ ನಾನು. ದಾಖಲೆ ಅಂದ್ರೆ ಏನು, ಅದರ ಅರ್ಥ ಏನು, ಅದು ಯಾಕೆ ಬೇಕು, ಅದರಿಂದ ಏನು ಅನುಕೂಲ, ಈ ರೀತಿ ಕೆಲವೊಂದು ವಿಚಾರಗಳು ಮೊದಲು ನಮಗೆ ಅರ್ಥ ಆಗ್ಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದಾಖಲೆ ಅಂದ್ರೆ, ರೆಕಾರ್ಡ್ ಅಂದ್ರೆ ಏನು, ಯಾವುದು ನಮಗೆ ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬೇಕೋ ಅಥವಾ ಮುಂದಿನ ದಿನಗಳಲ್ಲಿ ಮಾಹಿತಿಗಳನ್ನ ಪಡಿಲಿಕ್ಕೆ ನಾವು ಏನಾದ್ರೂ ಸೇವ್ ಮಾಡ್ತಾ ಇದೀವಿ ಅಥವಾ ಉಳಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಡಾಟಾ ಅಥವಾ ಮಾಹಿತಿ, ಲಿಖಿತ ಮಾಹಿತಿ ಆಗತ್ತೆ. ಅಂತಹ ದಾಖಲೆಗಳನ್ನ ನಾವು ದಾಖಲೆಗಳು ಅಂತೀವಿ. ಲಿಖಿತವಾಗಿರುವಂತಹ ಮಾಹಿತಿಗಳು ಏನಿದೆ ಅದೆಲ್ಲ ದಾಖಲೆಗಳು. ದಾಖಲೆಗಳಲ್ಲಿ ಅನೇಕ ವಿಧವಾಗಿದೆ. ಎಲ್ಲ ಲಿಖಿತ ಮಾಹಿತಿನೂ ಡಾಟಾ ಆಗತ್ತಾ? ಇಲ್ಲ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೊಂದು ಲಗ್ನ ಪತ್ರಿಕೆ ಬಂದಿದೆ, ಅದು ದಾಖಲೆನಾ? ವ್ಯಾವಹಾರಿಕವಾಗಿ ಅದು ದಾಖಲೆ ಆಗೋದಿಲ್ಲ. ಎಲ್ಲೋ ಇನ್ವಿಟೇಷನ್ಸ್ ಬಂದಿದೆ, ಯಾವುದೊಂದು ಇದಕ್ಕೆ ಪಾಂಪ್ಲೆಟ್ಗಳು ಬರ್ತದೆ, ಅನೇಕ ಪೇಪರ್ನಲ್ಲೂ ಕೂಡ ಬರ್ತದೆ, ಅವುಗಳೆಲ್ಲ ದಾಖಲೆಗಳಾಗತ್ತಾ? ಯಾವಾಗ ದಾಖಲೆಗಳಾಗತ್ತೆ ಅಂದ್ರೆ ಮುಂದಿನ ಉಪಯೋಗಕ್ಕಾಗಿ ಅದು ನಮಗೆ ಬೇಕಾಗತ್ತೆ, ಅದನ್ನ ಭವಿಷ್ಯಕ್ಕೆ ಕಾಪಾಡ್ಕೊಳ್ಬೇಕು ಅಂತ ಆದಾಗ ದಾಖಲೆ ಆಗತ್ತೆ. ಇಲ್ಲ ಹೋದ್ರೆ ಅದು ದಾಖಲೆ ಆಗೋದಿಲ್ಲ. ಹಾಗಾದ್ರೆ ಯಾಕೆ ಬೇಕು ನಮಗೆ ದಾಖಲೆಗಳು? ನಾನು ಈಗಾಗಲೇ ಹೇಳ್ದಂಗೆ ಸಾಮೂಹಿಕ ನಾಯಕತ್ವದ ಸಂಸ್ಥೆಗಳು ನಮ್ದು. ಇಲ್ಲಿ ಪಾರದರ್ಶಕತೆಗಳನ್ನ ಕಾಪಾಡ್ಲಿಕ್ಕೆ ಮತ್ತೆ ಕಾನೂನು ಕೂಡ ಹೇಳತ್ತೆ. ಕಾನೂನು ನೀವು ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಅದ್ರ ಅಗತ್ಯವನ್ನು ಇದು ಮಾಡ್ಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೋ ಹಿಂದಿನ ದಾಖಲೆಗಳ ಆಧಾರದಲ್ಲಿ ನಮಗೊಂದಿಷ್ಟು ಕೆಲಸಗಳಾಗಬೇಕಾಗತ್ತೆ. ಒಂದು ವಾದ ವಿವಾದಗಳು ಬರ್ತದೆ, ಒಂದು ವ್ಯಾಜ್ಯ ಬರ್ತದೆ, ಅಥವಾ ಒಂದು ಯಾವುದೋ ನಿರ್ಣಯಗಳು ಮಾಡ್ಬೇಕಾಗತ್ತೆ. ಆ ರೀತಿಯ ಸಂದರ್ಭಗಳಲ್ಲಿ ಕೂಡ ದಾಖಲೆಗಳು ಬೇಕಾಗತ್ತೆ. ಹಾಗಾಗಿ ಅವುಗಳೆಲ್ಲ ನಮಗ ಅಗತ್ಯ ಇದೆ. ಯಾಕೆ ದಾಖಲೆಗಳಿಂದ ಏನು ಅನುಕೂಲ ಇದೆ? ದಾಖಲೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಮುಂದೆ ಬರುವಂತಹ ಅನಗತ್ಯ ಗೊಂದಲಗಳನ್ನ, ಸಂಶಯಗಳನ್ನ, ನಾನು ದಾಖಲೆಗಳನ್ನು ಮೇಂಟೈನ್ ಮಾಡಿದ್ರೆ ಮುಂದೊಂದು ದಿನ ನಾನು ಯಾವುದೋ ಒಂದು ವಾದ ಮಂಡನೆ ಮಾಡುವಾಗ ಹಿಂದಾಗಿತ್ತು ಸರ್ ಅಂತ ಹೇಳಿದ್ರೆ ಎಲ್ಲಿದೆಯಪ್ಪ ದಾಖಲೆ ಅಂದ್ರೆ ನಾನು ನನ್ನ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡ್ಬೋದು. ಹಾಗೆ ಮುಂದೆ ಯಾವತ್ತೋ ಒಂದು ದಿನ ಅನೇಕ ಗೊಂದಲ, ಸಂಶಯ ಅಥವಾ ಕಾಂಪ್ಲಿಕೇಶನ್ಸ್, ಎಲ್ಲ ಒಂದ್ ಕಡೆ ಕಾಂಪ್ಲಿಕೇಶನ್ ಆಗುತ್ತೆ. ನೀವು ಹಾಗೆ ಹೇಳಿರ್ಲಿಲ್ಲ ಅಂತ ಒಬ್ರು, ನಾವು ಹೀಗೆ ಹೇಳಿದ್ವಿ ಅಂತ ಮತ್ತೊಬ್ರು. ಹಾಗೆ ಹೇಳುವಾಗ ದಾಖಲೆ ಇದೆ, ನೋಡಪ್ಪ ನಾವು ಹೀಗೆ ಹೇಳಿದ್ವಿ, ನಾವು ಹೀಗೆ ನಿರ್ಣಯ ಮಾಡಿದ್ವಿ, ಹಾಗಾಗಿ ಇದು ಸರಿ ಇದೆ ಅಂತ ಹೇಳಿದ್ರೆ ಅದು ನಮಗೆ ಕಾಂಪ್ಲಿಕೇಶನ್ ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಕಾರಣಗಳಿಗೋಸ್ಕರ ನಮ್ಗೆ ದಾಖಲೆ ಬೇಕಾಗತ್ತೆ. ಇನ್ನು ದಾಖಲೆಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಥವಾ ಯಾರು ಸೃಷ್ಟಿ ಮಾಡ್ತಾರೆ? ದಾಖಲೆಗಳ ಸೃಜನೆ ಅಥವಾ ಕ್ರಿಯೇಷನ್. ದಾಖಲೆಗಳನ್ನ ಕ್ರಿಯೇಟ್ ಮಾಡುವಂತದ್ದಲ್ಲಿ 2 ವಿಧಗಳಿದಾವೆ. ದಾಖಲೆಗಳು 2 ವಿಧದಲ್ಲಿ ಕ್ರಿಯೇಟ್ ಆಗತ್ತೆ, ಅಂದ್ರೆ ಸೃಜನೆ ಆಗತ್ತೆ, ಸೃಷ್ಟಿ ಆಗತ್ತೆ. ಒಂದು, ನಾವೇ ನಮ್ಮ ಅಗತ್ಯಕ್ಕೋಸ್ಕರ ನಾವು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ.
ನಾವೇ ನೋಟಿಸ್ ಕೊಟ್ಕೊಳ್ತೀವಿ, ನಾವೇ ಸಭಾ ನಿರ್ಣಯವನ್ನ ಬರಿತೀವಿ. ನಮಗೆ ಅಗತ್ಯಕ್ಕೆ ಮುಂದಿನ ಭವಿಷ್ಯದಲ್ಲಿ ರೆಫರೆನ್ಸ್ ಮಾಡ್ಲಿಕ್ಕೋಸ್ಕರ ಬೇಕಾಗುವಂತೆ ನಾವೇ ನಮ್ಮ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ತಪ್ಪಲ್ಲ, ಕರೆಕ್ಟ್ ಇದೆ. ಅದನ್ನ ಅಧಿಕೃತಗೊಳಿಸ್ಲಿಕ್ಕೆ ಕೆಲವೊಂದು ಕ್ರಮಗಳಿದಾವೆ. ಆ ರೀತಿಯಲ್ಲಿ ಅದನ್ನ ಅಧಿಕೃತಗೊಳಿಸಿದರೆ ಮುಂದೆ ಅದು ನಮಗೆ ದಾಖಲೆ ಆಗತ್ತೆ. ಹಾಗಾಗಿ ನಾವೇ ಸೃಷ್ಟಿಸಿರುವಂತಹ ದಾಖಲೆಗಳು. ಎರಡನೇದು ಬೇರೆಯವರಿಂದ ಪಡೆದಿರುವಂತಹ ದಾಖಲೆಗಳು, ಬೇರೆಯವರು ದೃಢೀಕರಣ ಮಾಡಿಕೊಟ್ಟಿರುವಂತಹ ದಾಖಲೆಗಳು. ಫಾರ್ ಎಕ್ಸಾಂಪಲ್ ನೋಂದಣಿ ಪತ್ರ ಅಥವಾ ಯಾವುದೊಂದು ಕರಾರುಗಳು. ಮುಂದೆ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಕೆಲವೊಂದು ಇದನ್ನ ನಾನು ತೋರಿಸ್ತೀನಿ, ನೋಟಿಸ್ ನಿರ್ಣಯಗಳ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಮುಂದೆ. ಹಾಗೆ ಎರಡು ರೀತಿಯಲ್ಲಿ ದಾಖಲೆಗಳು ವಿಧವಾಗುತ್ತೆ. ನಮ್ಮಲ್ಲೇ ನಾವೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಅಥವಾ ಬೇರೆಯವರಿಂದ ನಾವು ಒಬ್ಟೈನ್ ಮಾಡಿರುವಂಥದ್ದು, ಪಡೆದಿರುವಂಥದ್ದು, ಅದು ಕೂಡ ಅಧಿಕೃತ ದಾಖಲೆ ಆಗತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದು. ಹಾಗಾದ್ರೆ ನಾವು ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರೆ ಹೆಂಗಾರು ಮಾಡ್ಬೋದಾ ಸರ್? ಇಲ್ಲ. ನಾವು ಸೃಷ್ಟಿಸುವಂತಹ ದಾಖಲೆಗಳಲ್ಲಿ ಆ ಪ್ರಕ್ರಿಯೆನೆ, ಆ ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲೇ ಪಾರದರ್ಶಕತೆ ಇರಬೇಕು. ಒಂದು ನೋಟಿಸ್ ಅಂದ್ರೆ ಬ್ಯಾಕ್ ಡೇಟೆಡ್ ಆಗಿ ಯಾವುದೋ ನೋಟಿಸ್ ಮಾಡ್ಕೊಂಡ್ಬಿಡ್ಬೋದಾ? ಈಗ ತಪ್ಪಾಗತ್ತೆ. ಪಾರದರ್ಶಕತೆ ಇರಬೇಕಾಗತ್ತೆ, ಪ್ರಾಮಾಣಿಕತೆ ಇರಬೇಕಾಗತ್ತೆ. ಮತ್ತೆ ಎಲ್ಲ ದಾಖಲೆಗಳಿಗೂ ದೃಢೀಕರಣ ಇಲ್ಲದೆ ಯಾವುದೇ ದಾಖಲೆ ಅಲ್ಲ. ಅದು ಪೀಸ್ ಆಫ್ ಪೇಪರ್. ಯಾರು ಯಾವ ದಾಖಲೆಯನ್ನ ದೃಢೀಕರಣ ಮಾಡಬೇಕಾಗಿತ್ತೋ ಅವರು ಆ ದಾಖಲೆಯನ್ನ ದೃಢೀಕರಣ ಮಾಡಿರಬೇಕು. ಆವಾಗ ಮಾತ್ರ ಅದು ಒಂದು ದಾಖಲೆ ಆಗತ್ತೆ. ದೃಢೀಕರಣವಿಲ್ಲದ ಯಾವುದೇ ದಾಖಲೆಗಳು ದಾಖಲೆ ಆಗುವುದಿಲ್ಲ. ಇಟ್ ವಿಲ್ ಬಿ ಜಸ್ಟ್ ಎ ಪೀಸ್ ಆಫ್ ಪೇಪರ್. ಹಾಗಾಗಿ ಅದು. ಇನ್ನು ಬೇರೆಯವರಿಂದ ಪಡೆದಿರುವಂತಹ ದಾಖಲೆಗಳಿಗೆ ಬಾಹ್ಯ ದೃಢೀಕರಣ ಅಗತ್ಯ. ನಾನು ಹೇಳಿದಂಗೆ ಬೇರೆಯವರಿಂದ ಪಡಿತೀವಿ ನಾವು, ಅವುಗಳು ಬೇರೆಯವರಿಂದ ದೃಢೀಕರಣ ಆಗಿರ್ಬೇಕು. ಬ್ಯಾಂಕಿನಿಂದ ಪಡಿತಿದ್ದೀವಿ, ಬ್ಯಾಂಕ್ ಮ್ಯಾನೇಜರ್ ಸೈನ್ ಇರಬೇಕು. ಆಫೀಸ್ ಇಲಾಖೆಗಳಿಂದ ಪಡಿತೀವಿ, ಇಲಾಖೆಯ ದೃಢೀಕರಣ ಇರಬೇಕು. ಆಗ ಅದು ದೃಢೀಕರಣ ಇದ್ರೆ ಮಾತ್ರ ನಮಗೆ ಅದು ದಾಖಲೆ ಆಗತ್ತೆ. ಹಾಗಾಗಿ ಈ ಎರಡೂ ಬಗೆಯ ದಾಖಲೆಗಳನ್ನ ನಾವು ಚರ್ಚೆ ಮಾಡೋಣ ಇವತ್ತು. ನಾನು ಇವತ್ತಿನ ಚರ್ಚೆಯಲ್ಲಿ ಎರಡೂ ರೀತಿಯಿದೆ. ನಾವೇ ಸೃಷ್ಟಿ ಮಾಡಿದ್ದೆ ಬೇರೆ ಕಡೆಗೆ ಅಥವಾ ಬೇರೆಯವರಿಂದ ಪಡೆದಿದ್ದೆ, ಹಾಗೆಲ್ಲ ಎರಡೂ ದಾಖಲೆಗಳು ನಮ್ಗೆ ದಾಖಲೆ ಆಗತ್ತೆ. ಯಾವುದೇ ರೀತಿಯಲ್ಲಿ ಸೃಷ್ಟಿಯಾಗಿರ್ಬೋದು, ಅಂಥದ್ದೆಲ್ಲ ದಾಖಲೆಗಳಾಗತ್ತೆ. ದಾಖಲೆಗಳಿಗೆ ಯಾವ್ದ್ಯಾವ್ದು ಉದಾಹರಣೆಗಳು? ದಾಖಲೆಗಳಲ್ಲಿ ವಿಧಗಳು ಯಾವ್ದ್ಯಾವ್ದಿದೆ ಅಂದ್ರೆ ಶಾಸನಾತ್ಮಕ ದಾಖಲೆಗಳು, ಸ್ಟ್ಯಾಚ್ಯುಟರಿ ರೆಕಾರ್ಡ್ಸ್. ಶಾಸನಾತ್ಮಕವಾಗಿ ಅದು ಕಂಪಲ್ಸರಿ ಇರ್ತದೆ. ಶಾಸನಾತ್ಮಕ ದಾಖಲೆಗಳು, ಸ್ಟ್ಯಾಚ್ಯುಟರಿ ರೆಕಾರ್ಡ್ಸ್, ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್ಸ್, ಅಕೌಂಟಿಂಗ್ ರೆಕಾರ್ಡ್ಸ್, ಬಿಸಿನೆಸ್ ಅಥವಾ ಟ್ರಾನ್ಸಾಕ್ಷನಲ್ ರೆಕಾರ್ಡ್ಸ್, ಪರ್ಸನಲ್ ರೆಕಾರ್ಡ್ಸ್, ಮತ್ತೆ ಲಾಗೆ ಬೇಕಾಗಿರುವಂತಹ ಕಾನೂನಾತ್ಮಕ ದಾಖಲೆಗಳು. ಶಾಸನಾತ್ಮಕ ದಾಖಲೆಗಳು ಬೇರೆ, ಕಾನೂನಾತ್ಮಕ ದಾಖಲೆಗಳು ಬೇರೆ. ಅದೆರಡಕ್ಕೂ ವ್ಯತ್ಯಾಸಗಳು ಏನು ಅಂತೇಳಿ ಉದಾಹರಣೆ ತಗೊಂಡಾಗ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಅದರ್ ರೆಕಾರ್ಡ್ಸ್, ಶಾಸನಾತ್ಮಕ ದಾಖಲೆಗಳು ಸ್ಟ್ಯಾಚ್ಯುಟರಿ ರೆಕಾರ್ಡ್ಸ್ ಅಂತೀವಿ, ಕಾನೂನಾತ್ಮಕ ದಾಖಲೆಗಳಿಗೆ ಲೀಗಲ್ ಡಾಕ್ಯುಮೆಂಟ್ಸ್ ಅಂತೀವಿ ನಾವು. ಎರಡರಲ್ಲಿ ಏನು ವ್ಯತ್ಯಾಸ ಮುಂದೆ ನಾವು ಅದರ ಇದನ್ನು ತಗೊಂಡಾಗ ಗೊತ್ತಾಗತ್ತೆ. ಶಾಸನಾತ್ಮಕ ದಾಖಲೆಗಳು ಯಾವುದು? ಬೈಲಾ, ನೋಂದಣಿ ಪತ್ರ, ಇವೆಲ್ಲ ಶಾಸನಾತ್ಮಕ ಸ್ಟ್ಯಾಚ್ಯುಟರಿ ರೆಕಾರ್ಡ್ಸ್. ಒಂದು ಸ್ಟ್ಯಾಚ್ಯೂಟ್ ಇಂದ ಬಂದಿರುವಂತಹ ನೋಂದಣಿ ಪತ್ರ, ಇಲಾಖೆಯಿಂದ ಬಂದಿರುವಂತಹ ನೋಂದಣಿ ಪತ್ರ, ಇಲಾಖೆ ದೃಢೀಕರಣ ಮಾಡಿಕೊಟ್ಟಿರುವಂತಹ ಬೈಲಾ, ಇವೆಲ್ಲ ಸ್ಟ್ಯಾಚ್ಯುಟರಿ ರೆಕಾರ್ಡ್ಸ್. ಆಡಳಿತಾತ್ಮಕ ದಾಖಲೆಗಳು, ನಾವು ತೀರ್ಮಾನ ಮಾಡ್ಕೊಂಡಿರುವಂತದ್ದು, ನಮ್ಮ ಸಭೆಯ ತೀರ್ಮಾನಗಳು, ನಾವು ಮಾಡ್ಕೊಂಡಿರುವಂತಹ ಕರಾರುಗಳು, ನಾವೇ ಸೃಜನೆ ಮಾಡ್ಕೊಂಡಿರ್ಬೋದು ಅಥವಾ ಬೇರೆಯವರಿಂದ ಪಡೆದಿರ್ಬೋದು, ಎರಡು ತರದ್ದು ಇರ್ತದೆ. ಲೆಕ್ಕಪತ್ರ ದಾಖಲೆಗಳು, ನಗದು ಪುಸ್ತಕ, ಖಾತೆ ಪುಸ್ತಕ, ಅದನ್ನೇ ಮತ್ತೆ ನಾನು ಹೇಳ್ತೀನಿ ಎಷ್ಟೊಂದು ಲೆಕ್ಕಪತ್ರ ದಾಖಲಾತಿಗಳಿದಾವೆ ಅಂತ ನಾನು ಮತ್ತೆ ನಿಮ್ಗೆ ತಿಳಿಸ್ತೀನಿ. ಹಾಗೆ ವ್ಯಾವಹಾರಿಕ ದಾಖಲೆಗಳು, ಯಾವ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೊರಟಿದ್ರೋ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು. ಈ ಸ್ಟ್ಯಾಂಪಿಂಗ್ ಮಾಡ್ತೀರಿ, ಈ ಸ್ಟ್ಯಾಂಪಿಂಗ್ ರೆಕಾರ್ಡ್ಸ್. ಯಾವ್ದು ಮಾರಾಟ ವ್ಯವಹಾರ ಮಾಡ್ತೀವಿ, ಸೇಲ್ಸ್ ರೆಸೀಟ್ಸ್, ಸೇಲ್ಸ್ ಪರ್ಚೇಸಸ್, ಆ ತರದ್ದು. ನೀವು ಸಾಲವನ್ನ ಕೊಡ್ತಾ ಇದ್ದೀರಿ, ಸಾಲದ ರೆಕಾರ್ಡ್ಸ್, ಠೇವಣಿಯನ್ನು ತಗೊಳ್ತಾ ಇದ್ದೀರಿ, ಅದೆಲ್ಲ ವ್ಯವಹಾರ. ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ವ್ಯಾವಹಾರಿಕ ದಾಖಲೆಗಳು ಅಂತೀವಿ. ಇನ್ನು ವೈಯಕ್ತಿಕ ದಾಖಲೆಗಳು ಅಂದ್ರೆ ಏನು? ಆಹ್ವಾನ ಪತ್ರಿಕೆ,
ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಇನಾಗ್ರೇಷನ್ ಇದೆ, ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡ್ತೀರಿ, ಅದು ಕೂಡ ರೆಕಾರ್ಡ್ ಆಗತ್ತೆ. ಆದರೆ ಅದು ವೈಯಕ್ತಿಕ ರೆಕಾರ್ಡ್ ಆಗತ್ತೆ. ನಮ್ಮ ಸಂಸ್ಥೆಯ ಒಂದು ಬಿಲ್ಡಿಂಗ್ ಅನ್ನು ಓಪನ್ ಮಾಡ್ತಾ ಇದೀವಿ, ಅದನ್ನೊಂದು ರೆಕಾರ್ಡ್ ಮಾಡ್ತೀವಿ, ಅದು ರೆಕಾರ್ಡ್ ಆಗತ್ತೆ. ಆದರೆ ಅದು ವೈಯಕ್ತಿಕ ರೆಕಾರ್ಡ್ ಆಗತ್ತೆ. ವೈಯಕ್ತಿಕ ಅಂತ ಹೇಳಿದ್ರೆ ಪರ್ಸನಲ್ ಅಂತ ಹೇಳಿದ್ರೆ ಸಂಸ್ಥೆಯ ಪರ್ಸನಲ್, ಮತ್ತೆ ನನ್ನ ಸಿಇಒದ ಪರ್ಸನಲ್ ಅಥವಾ ಅಧ್ಯಕ್ಷರ ಮನೆಯ ಗೃಹ ಪ್ರವೇಶದ ಇನ್ವಿಟೇಷನ್ ಅಲ್ಲ. ಸಂಸ್ಥೆಯಲ್ಲೂ ಕೂಡ ಅನೇಕ ಫಂಕ್ಷನ್ಗಳಾಗುವಾಗ ಆಹ್ವಾನ ಪತ್ರಿಕೆ ಆಗಿರ್ತದೆ. ಅದು ವ್ಯಾವಹಾರಿಕ ದಾಖಲೆ ಅಲ್ಲ, ಶಾಸನಾತ್ಮಕ ದಾಖಲೆ ಅಲ್ಲ, ಲೆಕ್ಕಪತ್ರ ದಾಖಲೆ. ಹಾಗಾದ್ರೆ ಏನು ವೈಯಕ್ತಿಕ ಬೇಕು ಅದು, ಆದರೆ ವೈಯಕ್ತಿಕ ದಾಖಲೆ ಆಗತ್ತೆ. ಹಾಗೆ ಕಾನೂನಾತ್ಮಕ ದಾಖಲೆಗಳು, ಲೀಗಲ್ ಡಾಕ್ಯುಮೆಂಟ್ಸ್, ವ್ಯಾಜ್ಯಗಳು ಹೂಡುವಾಗ ಕೊಡುವಂತಹ ಸಬ್ಮಿಟ್ ಮಾಡುವಂತಹ ವ್ಯಾವಹಾರಿಕ ದಾಖಲೆಗಳಿರ್ಬೋದು, ಅಥವಾ ನೀವೊಂದು ಕಂಪ್ಲೇಂಟೇ ಮಾಡ್ತಾ ಇದ್ದೀರಿ ಯಾವುದೋ ಒಂದು ಕಾರಣಕ್ಕೋಸ್ಕರ, ಯಾವುದೋ ಒಂದು ಇದು ಯಾರೋ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ಕಾನೂನಾತ್ಮಕವಾಗಿ ಒಂದು ವ್ಯಾಜ್ಯವನ್ನ, ಒಂದು ದೂರನ್ನ ಹೂಡ್ತೀರಿ, ಆವಾಗ ಅವು ಕಾನೂನಾತ್ಮಕ ದಾಖಲೆಗಳಾಗತ್ತೆ. ಇನ್ನು ಇತರೆ ದಾಖಲೆಗಳು, ಅನೇಕ ದಾಖಲೆಗಳಿದಾವೆ ಇತರೆ ಇದರಲ್ಲಿ. ತಾತ್ಕಾಲಿಕವಾಗಿ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಅನೇಕ ದಾಖಲೆಗಳು, ಇವನ್ ಪತ್ರ ವ್ಯವಹಾರದ ದಾಖಲೆಗಳಿರ್ಬೋದು, ಅವೆಲ್ಲ ತಾತ್ಕಾಲಿಕ ದಾಖಲೆಗಳು, ಅವೆಲ್ಲ ಪತ್ರ ವ್ಯವಹಾರ ಅಥವಾ ಇತರೆ ದಾಖಲೆಗಳಲ್ಲಿ ಸೇರ್ಕೊಳ್ಳುತ್ತೆ. ಮೇಲಿನ ಯಾವುದೇ ವರ್ಗದಲ್ಲಿ ವಿಧಗಳಲ್ಲಿ ಸೇರದಂತಹ ದಾಖಲೆಗಳು ಇತರೆ ದಾಖಲೆಗಳಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಶಾಸನಾತ್ಮಕ ದಾಖಲೆಗಳು ಯಾವುದು? 1 by 1 ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಷ್ಟೊಂದು ಆಳವಾಗಿ ನಾವು ನೋಡಿದಾಗ ಮಾತ್ರ ಅವುಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ, ಜ್ಞಾನ ಬರ್ತದೆ. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇದ್ದೀನಿ. ಸಂಸ್ಥೆ ತನ್ನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ, ಆಡಳಿತಾತ್ಮಕ ವಿಚಾರಗಳನ್ನ ದಾಖಲಿಸ್ಲಿಕ್ಕೆ, ಹಣಕಾಸಿನ ವ್ಯವಹಾರಗಳನ್ನು ದಾಖಲಿಸ್ಲಿಕ್ಕೆ ಕೆಲವು ಅಗತ್ಯ ದಾಖಲೆಗಳನ್ನು ನಿರ್ವಹಿಸಬೇಕು. ಮತ್ತೆ ಕಾಯ್ದೆ, ನಮ್ಮ ಸಹಕಾರ ಕಾಯ್ದೆ ಕೂಡ ಹೇಳುತ್ತೆ ಕೆಲವೊಂದು ದಾಖಲೆಗಳ ನಿರ್ವಹಣೆ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳುತ್ತೆ. ಆ ಕಡ್ಡಾಯವಾಗಿ ಸ್ಟ್ಯಾಚ್ಯುಟರಿಲಿ, ಅಂದ್ರೆ ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ಸ್ ಯಾವುದು, ಕಾಯ್ದೆ ಏನ್ ಹೇಳುತ್ತೋ ಅದಷ್ಟನ್ನು ಮೇಂಟೈನ್ ಮಾಡಬೇಕು, ಅದಷ್ಟು ಸ್ಟ್ಯಾಚ್ಯುಟರಿ ದಾಖಲೆಗಳು. ಹಾಗಾದ್ರೆ ಕಾಯ್ದೆ ಏನೇನು ಹೇಳುತ್ತೆ? ಅದರಲ್ಲಿ ಪ್ರಮುಖವಾದದ್ದನ್ನು ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಅದರಲ್ಲಿ ಪ್ರಮುಖವಾಗಿ ಶಾಸನಾತ್ಮಕ ದಾಖಲೆಗಳಲ್ಲಿ ಇತ್ತೀಚಿನ ತಿದ್ದುಪಡಿ ಸಹಿತವಾಗಿರುವ ಕಾಯ್ದೆ ಮತ್ತು ನಿಯಮಗಳ ಪ್ರತಿ, ನಿಮ್ಮಲ್ಲಿ ಎಲ್ಲರ ಸಹಕಾರ ಸಂಸ್ಥೆಗಳಲ್ಲಿ ಇತ್ತೀಚಿನ ತಿದ್ದುಪಡಿಯಾಗಿರುವಂತಹ ಕಾಯ್ದೆ ಪ್ರತಿ ಇದೆಯಾ? ಇಲ್ಲ ಅಂದ್ರೆ ತಂದಿಟ್ಕೊಳ್ಳಿ, ಯಾಕೆಂದ್ರೆ ಇದು ಶಾಸನಾತ್ಮಕ ಜವಾಬ್ದಾರಿ. ಯಾಕೆಂದ್ರೆ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ, ನಮ್ಮಲ್ಲಿ ಇಲ್ಲಿ ಯಾರ್ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಸೇರಿದ್ದೀರಿ ಅವ್ರು ಕೂಡ ಗಮನಿಸಿ, ಇದಿಷ್ಟು ದಾಖಲೆಗಳನ್ನ ಅವರು ಮೇಂಟೈನ್ ಮಾಡಿದಾರ ಇಲ್ಲ ಅಂತ ನಾವು ಟಿಪ್ಪಣಿ ನೀಡಬೇಕು. ಹಾಗಾಗಿ ನಮಗೆ ಅನ್ವಯಿಸುವಂತಹ ಕಾಯ್ದೆಯ ಪ್ರತಿ, ನಮಗೆ ಅನ್ವಯಿಸುವಂತಹ ನಿಯಮಗಳ ಪ್ರತಿಯನ್ನ ನಾವು ಹೊಂದಿರಬೇಕು, ಅದು ಲೇಟೆಸ್ಟ್. ಹಾಗೆ ನೋಂದಣಿ ಪ್ರಮಾಣ ಪತ್ರ, ನಿಮ್ಮ ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿದೆಯೋ ಆ ನೋಂದಣಿ ಪ್ರಮಾಣ ಪತ್ರ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೀವು ಹಾಕಿರಬೇಕು, ಅದು ಇರಲೇಬೇಕು. ಹಾಗೆ ಇತ್ತೀಚಿನ ತಿದ್ದುಪಡಿ ಸಹಿತ ನಿಮ್ಮ ನೋಂದಾಯಿತ ಉಪವಿಧಿಯ ಮೂಲ ಪ್ರತಿ, ಬೈಲಾ ಉಪವಿಧಿಗಳು, ಆ ಉಪವಿಧಿಯ ಮೂಲ ಪ್ರತಿಯನ್ನ ನೀವು ಕಾಪಾಡ್ಕೊಳ್ಬೇಕು. ಹಾಗೆ ಇತ್ತೀಚಿನ ತಿದ್ದುಪಡಿಗಳಿಗೆ ಸಹಿತ ಸಹಕಾರ ಸಂಘದ ಉಪನಿಯಮಗಳು, ಪೂರಕ ನಿಯಮಗಳು ಅಂತ ಹೇಳಿದ್ವಿ ನಾವು, ಹಿಂದೊಂದ್ಸರಿ ಚರ್ಚೆ ಮಾಡಿದ್ವಿ. ಯಾವ ಸಹಕಾರ ಸಂಘದ ಯಾವ್ಯಾವ ನಿಯಮಗಳಿದಾವೆ ಅದೆಲ್ಲ ನೀವು ಸೃಜಿಸಿಕೊಂಡಿರುವಂತಹ ದಾಖಲೆಗಳು ನಿಮ್ಮ ಜನರಲ್ ಬಾಡಿಯಲ್ಲಿಟ್ಟು ಅಪ್ರೂವಲ್ ಮಾಡಿಕೊಂಡು, ನಮ್ಮ AR ಇಂದ ಪರ್ಮಿಷನ್ ತಗೊಂಡು ನಾವು ವ್ಯವಹಾರಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಉಪನಿಯಮಾವಳಿಗಳು, ಅವುಗಳ ಪ್ರತಿ ಇರಲೇಬೇಕು. ಏನೋ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ, ಯಾವ ವ್ಯವಹಾರ ಮಾಡ್ತೀರೋ ಆ ವ್ಯವಹಾರಗಳ ನಿಯಮಗಳ ಪ್ರತಿ ಇರಬೇಕು. ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀರಿ, ಈ ಸ್ಟ್ಯಾಂಪಿಂಗ್ ನಿಯಮಗಳಿರ್ಬೇಕು. ಯಾವ ವ್ಯವಹಾರ ಮಾಡ್ತೀರೋ ಅದಕ್ಕೆ ನಿಯಮಗಳಿಲ್ಲದೆ ಹೋದ್ರೆ ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡ್ಕೂಡ್ದು. ಹಾಗಾಗಿ ಅಂತಂತಹ ನಿಯಮಗಳಿಗೆ ಏನ್ ನಿಯಮ ಇದೆ ಅದನ್ನ ನೀವು ಪ್ರಸ್ತುತಪಡಿಸ್ಕೊಳ್ಬೇಕು, ಅದನ್ನ ನೀವು ಸೃಜನೆ ಮಾಡಿ ನೀವು ಕಾಪಾಡ್ಕೊಳ್ಬೇಕು. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಸಹಕಾರ ಸಂಘಗಳ ಕಾಯ್ದೆ ನಿಯಮಗಳ ಪ್ರಕಾರ ನಿಯಮಗಳ ಪ್ರತಿಯನ್ನು ಏನು ಇಟ್ಕೊಳ್ಬೇಕು ನಾವು? ನಮ್ಮ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಇತ್ತೀಚಿನ ತಿದ್ದುಪಡಿಯ ಒಂದಿಗೆ
ಹಳೆ 1950ರಲ್ಲಿ ಒಂದ್ಸಾರಿ ತಗೊಂಡಿದ್ದೀನಿ ಸರ್, ಅದೇ ಸಾಕಾಗತ್ತಾ? ಇಲ್ಲ, ಇತ್ತೀಚಿನ ತಿದ್ದುಪಡಿ, ಇತ್ತೀಚೆಗೆ ತುಂಬಾ ತಿದ್ದುಪಡಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಇನ್ನೊಂದು ತಿದ್ದುಪಡಿ ಬರ್ತಾ ಇದೆ, 2024ರ ತಿದ್ದುಪಡಿ. ಇದು ನಾವು ಯಾವ ಸಂಸ್ಥೆಯನ್ನ, ನಮ್ಮ ಯಾವ ಕಾಯ್ದೆಯನ್ನು ನೋಂದಣಿ ಮಾಡಿದೀವೋ ಆ ಕಾಯ್ದೆ, ಸಂಘ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ನೋಡಿದ್ರೆ ಸಂಘ ಸಂಸ್ಥೆಗಳ ಕಾಯ್ದೆ ಪ್ರತಿ ಬೇಕಾಗತ್ತೆ. ನಾವು ಟ್ರಸ್ಟ್ ಆಕ್ಟ್ ಅಲ್ಲಿ ಇದ್ರೆ ಟ್ರಸ್ಟ್ ಆಕ್ಟಿನ ಪ್ರತಿ ಬೇಕಾಗತ್ತೆ. ಹಾಗೆ ನಾವು ಸಹಕಾರ ಸಂಘಗಳ ಅಧಿನಿಯಮದಲ್ಲಿದ್ದೀವಿ. ಇನ್ನು ಕೆಲವರು ಸೌಹಾರ್ದ ಸಹಕಾರಿಗಳಾಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಸೌಹಾರ್ದ ಸಹಕಾರಿಗಳ ಅಧಿನಿಯಮ 1997 ಅದರ ಪ್ರತಿ ಇರಬೇಕು. ಅಂದ್ರೆ ಯಾವ ಕಾಯ್ದೆ ಅಡಿಯಲ್ಲಿ ಇದೀರೋ ಆ ಕಾಯ್ದೆ ಇತ್ತೀಚಿನ ತಿದ್ದುಪಡಿಯನ್ನು ಒಳಗೊಂಡಿರುವಂತಹ ಪುಸ್ತಕ ನಿಮ್ಮಲ್ಲಿರಬೇಕು. ಮತ್ತೆ ಇದು ಯಾವ ಭಾಷೆಯಲ್ಲಿ ಇರಬೇಕು? ಕನ್ನಡ ಭಾಷೆಯಲ್ಲಿ ಇದ್ದರೆ ಒಳ್ಳೆಯದು. ಇಂಗ್ಲಿಷ್ ನಲ್ಲಿ ಇರುವಂತದ್ದು ಇರಬಾರ್ದು ಅಂತ ಹೇಳೋದಿಲ್ಲ, ಆದ್ರೆ ಕನ್ನಡ ಭಾಷೆಯದು ನಮಗೆ ಇರಬೇಕು. ಯಾಕಂದ್ರೆ ನಾವು ವ್ಯವಹಾರ ಮಾಡುವುದೆಲ್ಲ ಕನ್ನಡ ವ್ಯವಹಾರ. ಇಲಾಖೆ ಕೂಡ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅನ್ನತ್ತೆ. ಕನ್ನಡ ಪ್ರತಿಯನ್ನು ಇಟ್ಟುಕೊಂಡ್ರೆ ನಿಮ್ಗೆ ಯಾರು ಅಭ್ಯಂತರ ಹೇಳೋದಿಲ್ಲ, ಆಕ್ಷೇಪ ಮಾಡೋದಿಲ್ಲ. ಅದೇ ಇಂಗ್ಲಿಷ್ ಪ್ರತಿಯನ್ನು ಮಾತ್ರ ಇಟ್ಕೊಂಡಿದ್ದೀರಿ, ಕನ್ನಡ ಪ್ರತಿ ಇಲ್ಲ ಅಂದ್ರೆ ಆಕ್ಷೇಪಣೆಗೆ ಗುರಿಯಾಗಬಹುದು. ಸರ್, ಒಂದು ಪ್ರತಿ ಇದ್ರೆ ಸಾಕಾ? ನಿಮ್ಮ ಸಂಸ್ಥೆ ವ್ಯವಹಾರ ಎಷ್ಟು ದೊಡ್ಡದಿದೆ ನೋಡಿ, ಅದಕ್ಕೆ ಹೆಚ್ಚು ಪ್ರತಿಗಳನ್ನು ಕೂಡ ಇಟ್ಕೊಳ್ಬಹುದು. ನಿಮ್ದು ಅತಿ ದೊಡ್ಡ ಸಂಸ್ಥೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಅಲ್ಲಲ್ಲಿ ರೆಫರೆನ್ಸ್ ಮಾಡ್ಲಿಕ್ಕೆ ಒಂದು ಪ್ರತಿ ನಿಮ್ಮಲ್ಲಿ ಶೋಕೇಸ್ ನಲ್ಲಿ ಇಟ್ಬಿಟ್ಟಿದೀವಿ, ಅದಲ್ಲ. ಇವೆಲ್ಲ ರೆಫರೆನ್ಸ್ ಬುಕ್ಗಳು ಶೋಕೇಸ್ ನಲ್ಲಿ ಅಥವಾ ಗಾದ್ರೇಜ್ ನಲ್ಲಿ ಅಥವಾ ಸ್ಟ್ರಾಂಗ್ ರೂಮ್ ನಲ್ಲಿ ಇಡುವಂತಹ ದಾಖಲೆಗಳಲ್ಲ. ನಿಮ್ಮಲ್ಲಿ ಪ್ರತಿದಿನ ರೆಫರೆನ್ಸ್ ಮಾಡ್ಲಿಕ್ಕೆ ಬೇಕಾಗುವಂತದ್ದು ಇರ್ಬೇಕಾಗತ್ತೆ. ಇದು ಎಲ್ಲರಿಗೂ ಸಿಗುವಂತಿದ್ರು ಒಳ್ಳೇದು. ಎಲ್ಲರಿಗೂ ಅಂದ್ರೆ ಸದಸ್ಯರಿಗಲ್ಲ, ನಿಮ್ಮ ನೌಕರ ವರ್ಗದವರಿಗೆ, ಆಯಾ ವರ್ಗದ ಡಿಪಾರ್ಟ್ಮೆಂಟ್ ಹೆಡ್ ಅವರಿಗೆ, ಮತ್ತು ಎಲ್ಲೆಲ್ಲಿ ನಿಯಮಗಳನ್ನು ಅನುಸರಿಸಿ ದಾಖಲೆಗಳನ್ನು ಸೃಷ್ಟಿ ಮಾಡಬೇಕು ಅಂತವರಿಗೆ ಬೇಕಾಗುವಂತಹ ನಿಯಮಗಳು ಬೇಕಾಗತ್ತೆ. ಹಾಗಾಗಿ ಒಂದು ಬ್ರಾಂಚ್ ಮ್ಯಾನೇಜರ್ಸ್, ಈ ಬ್ರಾಂಚ್ಗಳಿದೆ ಅಂದ್ರೆ ಎಲ್ಲಾ ಬ್ರಾಂಚ್ಗಳಲ್ಲೂ ಒಂದೊಂದು ಪ್ರತಿ ಇರ್ಲಿ, ಏನು ತೊಂದರೆ ಇಲ್ಲ, ತುಂಬಾ ಕಾಸ್ಟ್ಲಿನೂ ಅಲ್ಲ ಇದು. ಹಾಗಾಗಿ ಇದು ಎಲ್ಲರಿಗೂ ಸಿಗೋ ಹಂಗಿರ್ಲಿ. ಇನ್ನು ಎರಡನೇದು ನೋಂದಣಿ ಪ್ರಮಾಣ ಪತ್ರ. ನೀವು ಸಹಕಾರಿ ಇಲಾಖೆಯಿಂದ ನೋಂದಣಿಯನ್ನು ಪಡೆದಿರ್ತೀರಿ. ಆ ನೋಂದಣಿ ಪ್ರಮಾಣ ಪತ್ರವನ್ನು ನೀವು ಇಟ್ಕೊಂಡಿರ್ಬೇಕು. ಇದು ಒಂದು ರೀತಿಯಲ್ಲಿ ನಿಮ್ಮ ಸಂಸ್ಥೆಯ ಬರ್ತ್ ಸರ್ಟಿಫಿಕೇಟ್. ಇದನ್ನ ಮುತುವರ್ಜಿಯಿಂದ ಕಾಪಾಡಬೇಕು. ಅನೇಕ ಸಂಸ್ಥೆಗಳಲ್ಲಿ ನಾನು ನೋಡ್ತೀನಿ, ಫೋಟೋ ಹಾಕ್ಸಿಟ್ಟಿದ್ವಿ ಸರ್, ಜಿರ್ಲೆ ತಿನ್ಬಿಟ್ಟಿದೆ, ಒರ್ಲೆ ತಿನ್ಬಿಟ್ಟಿದೆ, ಗೆದ್ಲು ಹಿಡಿದಿದೆ. ತಪ್ಪು. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಆ ರೀತಿ ಯಾವುದೇ ರೀತಿಯಲ್ಲಿ, ಮಳೆ ಬಂತು ಸರ್ ಎಲ್ಲ ನೆನದು ಒದ್ದೆ ಆಗಿ ಅಕ್ಷರಗಳೆಲ್ಲ ಕಾಣ್ತಾ ಇಲ್ಲ, ನಮ್ದು 50 ವರ್ಷದ ಹಿಂದಿಂದು ಸರ್ ಅದಕ್ಕೆ ಫೇಡ್ ಆಗ್ಬಿಟ್ಟಿದೆ, ಆ ರೀತಿ ಮಾಡಬೇಡಿ. ಇದು ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು. ಹಾಗಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸಿ. ಇದು ಒಂಥರ, ನೀವು ಯಾವಾಗ ಡಿಗ್ರಿ ಸರ್ಟಿಫಿಕೇಟ್, ನೀವು ತಗೊಂಡಿರೋ ಡಿಗ್ರಿ ಸರ್ಟಿಫಿಕೇಟ್ ಈ ರೀತಿ ಮಾಡ್ಲಿಕ್ಕೆ ಬಿಡ್ತೀರಾ? ಇಲ್ಲ, ಕಾಪಾಡ್ಕೊಳ್ತೀರಿ ಜತನದಿಂದ. ಹಾಗೆ ಇದನ್ನು ಮುತುವರ್ಜಿಯಿಂದ ಕಾಪಾಡ್ಬೇಕು. ಮತ್ತೆ ನಿಮ್ಮ ವ್ಯವಹಾರದ ಸ್ಥಳ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದೊಂದು ಪ್ರತಿಯಾದ್ರೂ ಪ್ರದರ್ಶನ ಮಾಡಬೇಕು. ನಿಮ್ ಬ್ರಾಂಚ್ಗಳಿದೆ, 10 ಬ್ರಾಂಚ್ಗಳಿದೆ, 10 ಬ್ರಾಂಚಲ್ಲೂ ನಮ್ಮ ನೋಂದಣಿ ಪತ್ರವನ್ನು ಪ್ರದರ್ಶನ ಮಾಡಬೇಕು. ಪ್ರತಿಗಳನ್ನ ಪ್ರದರ್ಶನ ಮಾಡಿ, ಅಂದ್ರೆ ಒಂದು ಕಲರ್ ಜೆರಾಕ್ಸ್ ಮಾಡಿಸಿ ಹಾಕಿ, ಅಥವಾ ಈವನ್ ಕಲರ್ ಜೆರಾಕ್ಸ್ ಬೇಡ, ಆ ಸಾಮಾನ್ಯ ಜೆರಾಕ್ಸ್ ಮಾಡ್ಕೊಳ್ಕೊಳ್ಳಿ ಇಡಿ. ಆದ್ರೆ ಮೂಲ ಪ್ರತಿಯ ಅಭಿರಕ್ಷೆ ಮುಖ್ಯ ಕಾರ್ಯನಿರ್ವಾಹಕನ ಹೊಣೆಗಾರಿಕೆ. ಕಾಯ್ದೆ ಪುಸ್ತಕವನ್ನು ಯಾರು ಇಟ್ಕೊಳ್ಬೇಕು ಅದ್ರ ಬಗ್ಗೆ ಯಾರು ಹೇಳಿಲ್ಲ. ಅಭಿರಕ್ಷೆ ಯಾರದಿರ್ಬೇಕು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹತ್ರ ಇರಬೇಕು, ಅದೇನು ಹೇಳೋದಿಲ್ಲ. ಕಾಯ್ದೆ ಪ್ರತಿ ಎಲ್ಲೂ ಓಪನ್ ಮಾರ್ಕೆಟ್ ನಲ್ಲಿ ಸಿಗತ್ತೆ ನಿಮಗೆ, ಆದ್ರೆ ನೋಂದಣಿ ಪ್ರಮಾಣ ಪತ್ರ ಹಂಗಲ್ಲ, ಅಂಗಡಿಗಳಲ್ಲಿ ಸಿಗೋದಿಲ್ಲ ನಿಮಗೆ. ಹಾಗಾಗಿ ಇದನ್ನ ಅಭಿರಕ್ಷೆ ಅಂತಾನೆ. ಇದರ ಅಭಿರಕ್ಷೆ ಮುಖ್ಯ ನಿರ್ವಹಣಾಧಿಕಾರಿಯ ಹೊಣೆಗಾರಿಕೆ. ಕೆಲವೊಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹೊಣೆಗಾರಿ. ಕಾಯ್ದೆ ಪುಸ್ತಕವನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಅಭಿರಕ್ಷೆಯಲ್ಲಿ ಇರ್ಬೇಕು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಅದು ಎಲ್ಲಿ ಬೇಕಾದ್ರೂ ಸಿಗತ್ತೆ. ಇವತ್ತೊಂದು ಯಾವ್ದೋ ಕಳೆದೋಯ್ತು ಅಂದ್ರೆ ಮತ್ತೊಂದು ತಂದ್ಕೊಂಡ್ಬಿಡ್ಬೋದು ನೀವು. ಆದ್ರೆ ಇದನ್ನ ಹಂಗಲ್ಲ. ಮೂರನೇದು ಬೈಲಾ ಅಥವಾ ಉಪವಿಧಿ ಅಂತ ಹೇಳ್ತೀವಿ ನಾವು. ಈ ಉಪವಿಧಿಯನ್ನ ನೀವು, ಇದು ಕೂಡ ಇತ್ತೀಚಿನ ತಿದ್ದುಪಡಿವರೆಗೆ ಇರಬೇಕಾಗತ್ತೆ. ಇದು ಸಂಸ್ಥೆಯ ಸಂವಿಧಾನ. ನಮಗೆ ಆಕ್ಟ್ ಇರುವಂತದ್ದು, ಕಾನೂನು ಇರುವಂತದ್ದು ಹೌದು. ಅದ್ರ ಜೊತೆಗೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಬೇಕಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ತೀವಿ. ಇದು ನಮ್ಮ ಉಪವಿಧಿಗಳು ಅಂದ್ರೆ ಏನು? ನಮ್ಮ ಸಂಸ್ಥೆಯ ಒಂದು ಸಂವಿಧಾನ. ಇದು ಹೆಚ್ಚಿನ ಜವಾಬ್ದಾರಿಯಿಂದ ಕಾಪಾಡಬೇಕು.
ಯಾಕೆ ಇದ್ದು ಮತ್ತೆ ಅತ್ಯಂತ ಇತ್ತೀಚಿನ ಬೈಲ ಏನು ನಾವು ತಿದ್ದುಪಡಿ ಮಾಡ್ಕೊಂಡಿದೀವಿ ಅದೆಲ್ಲದೂ ಒಳಗೊಂಡಂತ ಬೈಲ ಇದಿರಬೇಕು. ಈ ಬೈಲಾವನ್ನ ಕೂಡ ಒಳಗಡೆ ಸೇಫ್ ಲಾಕ್ ಅಲ್ಲಿ ಇಡ್ಬೇಕಾ? ಇಲ್ಲ, ಮೂಲ ಡಾಕ್ಯುಮೆಂಟ್ ಅನ್ನ ಒಳಗಡೆ ಇಡಿ, ಸಾಕಷ್ಟು ಪ್ರತಿ ಮಾಡಿಸ್ಕೊಳ್ಳಿ, ಅದನ್ನ ಎಲ್ಲ ಕಡೆಗೆ ಇಟ್ಕೊಳ್ಳಿ. ಯಾಕೆಂದ್ರೆ ಆವಾಗ ಇದ್ರ ಬಗ್ಗೆ ನೋಡ್ಬೇಕಾಗತ್ತೆ. ನಮ್ಮ ಬೈಲ ಏನ್ ಹೇಳತ್ತೆ, ಯಾವುದೋ ಒಂದು ವಿಚಾರ, ಚುನಾವಣೆ ಬಗ್ಗೆ ಬೈಲ ಏನ್ ಹೇಳತ್ತೆ, ಅರ್ಹತೆ ಬಗ್ಗೆ ಬೈಲ ಏನ್ ಹೇಳತ್ತೆ, ಕ್ಯಾಪಿಟಲ್ ಬಗ್ಗೆ ಬೈಲ ಏನ್ ಹೇಳತ್ತೆ, ಸದಸ್ಯತ್ವದ ಬಗ್ಗೆ ಬೈಲ ಏನ್ ಹೇಳತ್ತೆ, ನಾಮಿನಲ್ ಸದಸ್ಯರ ಬಗ್ಗೆ ಬೈಲ ಏನ್ ಹೇಳತ್ತೆ, ಪ್ರತಿಯೊಂದಕ್ಕೂ ಬೈಲಾವನ್ನ ರೆಫರ್ ಮಾಡ್ತೀವಿ ನಾವು. ಹಾಗಾಗಿ ಸಾಕಷ್ಟು ಪ್ರತಿಗಳು ಮಾಡ್ಕೊಳ್ಳಿ. ಆದ್ರೆ ಮೂಲ ಬೈಲಾವನ್ನ ಮತ್ತೆ ಕಾಪಾಡುವಂಥದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊಣೆಗಾರಿಕೆ. ಇನ್ನು 4ನೇದು ಉಪನಿಯಮಾವಳಿಗಳು. ಕಾಯ್ದೆ, ಪ್ರಮಾಣ ಪತ್ರ, ಹಾಗೆ ಉಪವಿಧಿಗಳು. 4ನೇದು ಉಪನಿಯಮಾವಳಿಗಳು ಅಂದ್ರೆ ಸಬ್ಸಿಡಿಯರಿ ರೂಲ್ಸ್. ನಮ್ಮ ಸಹಕಾರ ಸಂಘಗಳಿಗೆ ಬೇಕಾಗುವಂತಹ ವ್ಯವಹಾರಗಳಿಗೆ ಅನುಕೂಲ ಆಗುವಂತಹ ಉಪನಿಯಮಾವಳಿಗಳನ್ನು ಮಾಡ್ಕೊಳ್ತೀವಿ ನಾವು. ಬೇರೆ ಬೇರೆ ನಿಯಮಗಳು ನಾನು ಒಂದಿಷ್ಟು ಸುಮ್ಮನೆ ಮಾದರಿಯಾಗಿ ಕೊಟ್ಟಿದ್ದೀನಿ ಅಷ್ಟೇ. ಇಷ್ಟೇ ಅಲ್ಲದೆ ಬೇರೆ ನಿಯಮಗಳನ್ನು ಮಾಡ್ಕೊಳ್ಬಹುದು. ಈ ಸ್ಟ್ಯಾಂಪಿಂಗ್ ನಿಯಮಾವಳಿಗಳನ್ನ ಮಾಡ್ಕೊಳ್ಬಹುದು. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ವ್ಯವಹಾರಗಳಿಗೆ ಶಾಖಾ ನಿಯಮಗಳನ್ನು ಮಾಡ್ಕೊಳ್ಬಹುದು. ಹಾಗೆ ಬೇರೆ ಬೇರೆ ವ್ಯವಹಾರಗಳಿಗೆ ಬೇರೆ ಬೇರೆ ನಿಯಮಗಳನ್ನು ಮಾಡ್ಕೊಳ್ಬಹುದು. ಉಪನಿಯಮಗಳು ಅಂದ್ರೆ ನಮ್ಮ ಸಂಸ್ಥೆ ನಮಗೋಸ್ಕರ ಬೇಕಾಗುವಂತಹ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಬೇಕಾಗುವಂತಹ ಪ್ರಕ್ರಿಯೆಗಳು ಅದ್ರ ಹೇಗಿರ್ಬೇಕು ಅದ್ರ ಬಗ್ಗೆ. ಸಾಲದ ನಿಯಮಗಳಲ್ಲಿ ಏನಿರುತ್ತೆ, ಯಾವ್ಯಾವ ಸಾಲ ಯಾರ್ಯಾರಿಗೆ, ಎಷ್ಟೆಷ್ಟು ಅವಧಿಗೆ, ಎಷ್ಟು ಅಮೌಂಟು, ಎಷ್ಟು ಬಡ್ಡಿ, ಯಾವ ರಿಕವರಿ, ಜಾಮೀನ್ದಾರ್ ಎಷ್ಟು ಜನ ಇರಬೇಕು, ಜಾಮೀನ್ದಾರ್ ಜವಾಬ್ದಾರಿ ಏನು, ರಿಕವರಿ ಪ್ರಾಸೆಸ್ ಏನು, ಒಂದು ಸಾಲದ ಬಗ್ಗೆ ಸಮಗ್ರವಾಗಿರುತ್ತೆ. ಹಾಗೇನೆ ಎಲ್ಲ ಮಾಹಿತಿಗಳು. ನೀವು ವ್ಯವಹಾರ ಠೇವಣಿ ತಗೊಳ್ತಾ ಇದ್ದೀರಿ, ಯಾವ ಠೇವಣಿ ತಗೊಳ್ತೀರಿ, ಎಷ್ಟು ಠೇವಣಿ ತಗೊಳ್ತೀರಿ, ಅದಕ್ಕೆ ಅವಧಿ ಇದೆಯಾ, ಏನ್ ಬಡ್ಡಿ ಕೊಡ್ತೀರಿ, ಅದನ್ನು ನವೀಕರಣ ಮಾಡೋದು ಹೇಗೆ, ಅಥವಾ ಅದನ್ನು ವಾಪಸ್ ಕೊಡೋದು ಹೇಗೆ, ಅದರ ನಾಮಿನಿ ಯಾರಾಗ, ಎಲ್ಲದ್ರ ಬಗ್ಗೆನೂ ನೀವು ಸಮಗ್ರವಾಗಿ ಹೇಳಿರ್ತೀರಿ. ಹಾಗೆ ಒಂದೊಂದು ವ್ಯವಹಾರದ ಬಗ್ಗೆ, ಒಂದೊಂದು ಉಳಿತಾಯ ಠೇವಣಿಯಿಂದ ಹಿಡಿದು ನಿಮ್ದು ಎಲ್ಲ ರೀತಿಯ ಠೇವಣಿ ಯೋಜನೆಗಳ ಬಗ್ಗೆ ಠೇವಣಾತಿ ನಿಯಮಗಳಲ್ಲಿರ್ತದೆ. ಎಲ್ಲ ಸಾಲಗಳ ಬಗ್ಗೆ ಸಾಲಗಳ ನಿಯಮಗಳಲ್ಲಿರ್ತದೆ. ಹಾಗೆ ಅನೇಕ ಸಂಗತಿಗಳು, ಈ ರೀತಿಯ ಸಂಗತಿಗಳನ್ನು ಹೇಳಿಕೆ. ಸಿಬ್ಬಂದಿ ಸೇವಾ ನಿಯಮಗಳು. ಸಿಬ್ಬಂದಿ ಸೇವಾ ನಿಯಮಗಳು ವಾಟ್ ಅಪ್ಲೈಸ್ ಟು ಅದರ್ ಸೊಸೈಟೀಸ್ ಮೇ ನಾಟ್ ಅಪ್ಲೈ ಟು ಯು. ವಾಟ್ ಅಪ್ಲೈಸ್ ಟು ಯುವರ್ ಸೊಸೈಟಿ ಯು ಹ್ಯಾವ್ ಟು ಮೇಕ್ ಇಟ್, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಡಾಕ್ಯುಮೆಂಟ್. ನಿಮ್ಮ ಸೊಸೈಟಿಗೆ, ನಿಮ್ಮ ಸಹಕಾರ ಸಂಘಗಳಿಗೆ ಯಾವ ರೀತಿ ಬೇಕೋ ಆ ನಿಯಮಗಳನ್ನ ರೂಪಿಸ್ಕೊಂಡು, ಅದನ್ನ ನಾನು ಹಿಂದೆನೆ ಹೇಳಿದ್ದೆ, ಉಪನಿಯಮಗಳನ್ನ ರೂಪಿಸುವಂತಹ ಜಾರಿಗೊಳಿಸುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಅಥವಾ ಹಿಂದೆ ಮತ್ತೆ ಹೋಗಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಅಥವಾ ಆದ PPTಯನ್ನ ನೋಡಿ, ಒಂದ್ಸರಿ ಗೊತ್ತಾಗತ್ತೆ. ಆ ರೀತಿ ನಿಯಮಗಳನ್ನ ರಚನೆ ಮಾಡ್ಕೊಂಡಿರುವಂತದ್ದು ಅದು ಕೂಡ ದಾಖಲೆಗಳಲ್ಲಿ ಅತಿ ಮುಖ್ಯವಾದಂತ ದಾಖಲೆ. ಆ ನಿಯಮಗಳನ್ನ ರಚನೆ ಮಾಡುವಾಗಲೇ ಹೇಳಿದ್ದೆ, ನಿಯಮಗಳಲ್ಲಿಲ್ಲದ ಅಥವಾ ನಿಯಮಗಳಿಲ್ಲದ ಯಾವುದೇ ವ್ಯವಹಾರವನ್ನ ಮಾಡುವಂತಿಲ್ಲ. ನಿಯಮಗಳೇ ಇಲ್ಲ, ಸಾಲಗಳಿಗೆ ನಿಯಮಗಳೇ ಮಾಡ್ಕೊಂಡಿಲ್ಲ, ಹಾಗಾದ್ರೆ ಸಾಲ ನೀಡಿದ್ದೆ ತಪ್ಪು. ನಾವು ಬೋರ್ಡ್ ರೆಸಲ್ಯೂಷನ್ ಮಾಡ್ಕೊಟ್ವಿ, ತಪ್ಪು. ಠೇವಣಿಗಳಿಗೆ ನಿಯಮಗಳನ್ನೇ ರೂಪಿಸ್ಕೊಂಡಿಲ್ಲ, ಹಾಗಾದ್ರೆ ಠೇವಣಿ ತಗೊಳ್ಳೋದೇ ತಪ್ಪು. ಶಾಖೆಗಳಿಗೆ ನಿಯಮಗಳನ್ನು ರೂಪಿಸ್ಕೊಂಡಿಲ್ಲ, ಹಾಗಾದ್ರೆ ಶಾಖೆ ಮಾಡಿದ್ದೇ ತಪ್ಪು. ನಿಯಮಗಳಿಲ್ಲದೆ ನೀವೇನೂ ಮಾಡುವಂತಿಲ್ಲ. ಅಥವಾ ಸಾಲದ ನಿಯಮಗಳಿದೆ, ಆ ನಿಯಮಗಳಲ್ಲಿ ಇಲ್ಲದ ಸಾಲ ಯಾವುದೇ ಅನುಸರಣೆ ಮಾಡ್ತಾ ಇದ್ದೀರಿ. ನಿಯಮಗಳಲ್ಲಿ ನಿಮ್ಮ ಸಾಲದ ನಿಯಮಾವಳಿಯಲ್ಲಿ 2 ಜಾಮೀನ್ದಾರರು ಬೇಕು ಅನ್ನೋದಿಲ್ಲ. ಆದ್ರೆ ಈಗ 2 ಜಾಮೀನ್ದಾರರು ಬೇಕು ಅಂತ ಹೇಳ್ತಾ ಇದ್ದೀರಿ. ಬೋರ್ಡ್ ತೀರ್ಮಾನ ಮಾಡ್ತು, ತಪ್ಪು. ನಿಯಮಗಳಲ್ಲಿ 1 ಜಾಮೀನುದಾರರಿದ್ದರೆ 1 ಜಾಮೀನುದಾರನಿರಬೇಕು ಅಂತ ನಿಯಮ ಇದ್ದಾಗ ನೀವು 2 ಜಾಮೀನುದಾರರನ್ನು ತೆಗೆದುಕೊಳ್ಳುವಂತಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಕೆಲವರು, ಕನಿಷ್ಠ ಒಬ್ಬರಾದರೂ ಜಾಮೀನ್ದಾರ ಇರಬೇಕು. ಕನಿಷ್ಠ ಒಬ್ಬರಾದರೂ ಜಾಮೀನ್ದಾರ ಇರಬೇಕು ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಇಡಬಹುದು ಅಂತ ಅರ್ಥ. ವರ್ಡಿಕ್ಸ್ ನಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಕೆಲವೊಂದು ಸಾಲಗಳಿಗೆ 2ಕ್ಕಿಂತ ಜಾಸ್ತಿ ಜಾಮೀನ್ ಬೇಕಾಗತ್ತೆ ಅನ್ಸುತ್ತೆ. ಕನಿಷ್ಠ 1 ಅಂತ ಹೇಳಿದ್ದಾರೆ ಸರ್. ಕನಿಷ್ಠ 1 ಅಂತ ಹೇಳಿದ್ರೆ ಗರಿಷ್ಠ ಹೇಳಿಲ್ಲ, ಹಾಗಾಗಿ ಗರಿಷ್ಠ 3 ತಗೊಳ್ಬೋದಲ್ಲ, ಜೈ. ಆವಾಗ ನಿಯಮಗಳನ್ನ ವಿರುದ್ಧವಾಗಿ ಆಗಿಲ್ಲ. ಹಾಗೆ ನಿಯಮಗಳಲ್ಲಿಲ್ಲದ ಯಾವುದೇ ಅನುಸರಣೆ ಮಾಡಿದ್ರೆ ಅದು ನಿಯಮ ಬಾಹಿರ ಆಗತ್ತೆ. ಎಲ್ಲ ಚಟುವಟಿಕೆಗಳು ಕೂಡ ಇದರ ಅನುಸಾರವಾಗಿ ನಡಿಬೇಕಾಗತ್ತೆ. ಯಾವ ಚಟುವಟಿಕೆ ಇದೆಯೋ ಅದೆಲ್ಲದಕ್ಕೂ ನಿಯಮಗಳಿರ್ಬೇಕು. ಆ ಚಟುವಟಿಕೆಗಳಿಗೆ ಇರುವಂತಹ ನಿಯಮಗಳಿಗೆ ಅನುಸಾರವಾಗಿ ನಿಮ್ಮ ಚಟುವಟಿಕೆ ನಡಿಬೇಕು.
ಇದು ಎಲ್ಲರಿಗೂ ಗೊತ್ತಿರಬೇಕು. ನಿಮ್ಮ ಸಹಕಾರಿ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಹಾಗೆ ನಿರ್ದೇಶಕರು, ಹಾಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರಿಗೂ ಇದರ ಬಗ್ಗೆ ಅರಿವಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು. ಸಿಬ್ಬಂದಿಗಳಿಗೆ ಗೊತ್ತಿರಲಿಲ್ಲ ಸರ್, ಎಲ್ಲರಿಗೂ ಗೊತ್ತಿರಬೇಕು. ಸಿಬ್ಬಂದಿ ಸೇವಾ ನಿಯಮಗಳೇ ಇರ್ಬೋದು. ಅದು ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ಒಬ್ಬನನ್ನು ವಜಾಗೊಳಿಸುವ ಪ್ರಕ್ರಿಯೆವರೆಗೆ, ರಿಟೈರ್ ಆಗುವಂತಹ ಪ್ರಕ್ರಿಯೆವರೆಗೆ ಏನೇನ್ ಬೇಕಾಗತ್ತೆ ಅದಷ್ಟು ನಿಯಮಗಳು ಅದರಲ್ಲಿ ಇರಬೇಕು. ಅದು ಎಲ್ಲ ಸಿಬ್ಬಂದಿಗಳಿಗೂ ಗೊತ್ತಿರ್ಬೇಕು. ವೃಂದಫಲ ಅಂದ್ರೆ ಏನು, ವೇತನ ಶ್ರೇಣಿ ಅಂದ್ರೆ ಏನು ಗೊತ್ತಿರ್ಬೇಕು. ತಮಗೆ ಯಾವಾಗ ಬಡ್ತಿ ಆಗತ್ತೆ, ಯಾವಾಗ ಮುಂಬಡ್ತಿ ಆಗತ್ತೆ, ಯಾವಾಗ ಹಿಂಬಡ್ತಿ ಆಗತ್ತೆ, ಯಾವಾಗ ಇನ್ಕ್ರಿಮೆಂಟ್ ಸಿಗತ್ತೆ, ಯಾವಾಗ ಪದೋನ್ನತಿ ಆಗತ್ತೆ, ಎಲ್ಲದೂ ಗೊತ್ತಿರ್ಬೇಕು ಅವರಿಗೆ. ಹಾಗಾಗಿ ಅಂತಹ ನಿಯಮಗಳು ಯಾರಿಗೆ ಸಂಬಂಧಪಟ್ಟಿದೆ ಅವರಷ್ಟು ಜನಗೂ ಸಿಗುವಂತಿರಲಿ. ಇನ್ನು ವ್ಯಾಪಾರ ವ್ಯವಹಾರ ನಿಯಮಗಳು ಶಾಸನಾತ್ಮಕ ದಾಖಲೆಗಳಲ್ಲಿ ಕೊನೆಯದು. ಇದು ಅತ್ಯಂತ ಪ್ರಮುಖವಾಗಿರೋದು. ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಥವಾ ಬೇರೆ ವ್ಯವಹಾರ ಮಾಡ್ತಾ ಇದ್ದೀರಿ, ಕ್ರೆಡಿಟ್ ಪತ್ತಿನ ಚಟುವಟಿಕೆ ಅಲ್ಲದೆ ಬೇರೆ ವ್ಯವಹಾರ ಮಾಡ್ತಾ ಇದ್ದೀರಿ, ಹಾಗಾದ್ರೆ ಅದಕ್ಕೆ ಪಾಲಿಸಿ ಇದೆಯಾ, ನಿಯಮ ಇದೆಯಾ? ಯಾವುದೇ ಸಂಸ್ಥೆ ವ್ಯಾಪಾರ ಅಥವಾ ವ್ಯವಹಾರ ನಡೆಸ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪಾಲಿಸಿ ಡಾಕ್ಯುಮೆಂಟ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಜರ್ ಇರಬೇಕು. ಅವುಗಳ ಪ್ರಕಾರವೇ ಅಂತಹ ವ್ಯಾಪಾರ ವ್ಯವಹಾರಗಳು ನಡಿಬೇಕು. ಅಲ್ಲಿ 5 ಅಂಶಗಳನ್ನ ಹೇಳ್ತಾನೆ. ಒಂದು ಪಾಲಿಸಿ, ಒಂದು ಪ್ರೊಸೀಜರ್, ಒಂದು ಪ್ರಾಕ್ಟೀಸ್, ಹೀಗೆ 5 ಅಂಶಗಳನ್ನ ಹೇಳ್ತಾನೆ. ಅವುಗಳ ತಕ್ಕಂತೆ ಇರಬೇಕು. ಅಕಸ್ಮಾತ್ ಕಾನೂನು ಬದಲಾವಣೆ ಆಗಿದೆ, ತಿದ್ದುಪಡಿ ಮಾಡ್ಕೊಳ್ಬೇಕು, ವ್ಯವಹಾರ ನಿಯಮಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ. GST ಬಂದ್ಮೇಲೆ ಹೀಗ್ ಮಾಡ್ಬೇಕಾಗತ್ತೆ ಸರ್, ಮಾಡ್ಕೊಳ್ಳಿ. ಆ ತರ ಪ್ರಾಕ್ಟೀಸ್ ಏನು, ಅದಕ್ಕೆ ಪ್ರಾಸೆಸ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಇವುಗಳ ನೀತಿ ನಿರೂಪಣೆ ಯಾರು ಮಾಡ್ಬೇಕು, ಇದಿಷ್ಟನ್ನು ಈ ಪಾಲಿಸಿ ನಿಯಮಗಳು AR ಅಥವಾ DR ಇಂದ ಬರೋದಿಲ್ಲ. ಇದನ್ನ ಮಾಡುವಂಥದ್ದು ಕೇವಲ ಮತ್ತು ಕೇವಲ ಬೋರ್ಡ್ ನಿಂದ ಪಾಲಿಸಿ ಮೇಕರ್ಸ್, ದೇ ಆರ್ ಪಾಲಿಸಿ ಮೇಕರ್ಸ್. ಆ ಪಾಲಿಸಿಗಳು ಇರಬೇಕು, ಪ್ರೊಸೀಜರ್ ಇರಬೇಕು, ಅದಕ್ಕೆ ಪ್ರಾಕ್ಟೀಸ್ ಹೇಗೆ ಮಾಡ್ಬೇಕು ಅನ್ನೋದು ಇರಬೇಕು, ಪ್ರಾಸೆಸ್ ಹೇಗೆ, ಮತ್ತು ಪ್ರೋಟೋಕಾಲ್ ಅಂತೀವಿ. ಯಾರ ಇಂದ ಯಾರು, ಹೈರಾರ್ಕಿ, ಆ ಪ್ರೋಟೋಕಾಲ್ ಬಗ್ಗೆ ಮಾಹಿತಿ ಇರಬೇಕು. ಇದಿಷ್ಟು ಇದ್ದರೆ ಒಂದು ವ್ಯಾಪಾರ ಅಥವಾ ವ್ಯವಹಾರದ ನಿಯಮಗಳಿಗೆ ಸರಿಯಾಗತ್ತೆ. ಇವುಗಳ ರಕ್ಷಣೆ ಯಾರದ್ದು? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಒಂದು ಪ್ರೋಟೋಕಾಲ್, ಒಂದು ಪಾಲಿಸಿಯನ್ನು ನೀವು ಸಮಗ್ರವಾಗಿ ಮಾಡಿದಿರಿ, ಈ ಸ್ಟ್ಯಾಂಪಿಂಗಿಗೆ ಒಂದು ಪಾಲಿಸಿ ಮಾಡಿದಿರಿ, ಅಥವಾ ಪರ್ಚೇಸ್ ಪಾಲಿಸಿ ಮಾಡಿದಿರಿ, ಅಥವಾ ಸೆಲ್ಲಿಂಗ್ ಪಾಲಿಸಿ ಮಾಡಿದಿರಿ, ಅಥವಾ ನಿಮ್ದು ಮಾರಾಟ ಪ್ರಕ್ರಿಯೆ ಇದೆ, ಪ್ರೈಸಿಂಗ್ ಪಾಲಿಸಿ ಮಾಡಿದಿರಿ. ಅದರಲ್ಲಿ ಇದಿಷ್ಟು ಇರ್ಬೇಕಾಗತ್ತೆ. ಪಾಲಿಸಿ ಅಂತ ಹೇಳಿದ್ರೆ ಅದರಲ್ಲಿ ಪ್ರೊಸೀಜರ್ ಇರಬೇಕು, ಪ್ರಾಕ್ಟೀಸ್ ಹೇಗ್ ಮಾಡ್ಬೇಕು ಅನ್ನೋದು ಇರಬೇಕು, ಪ್ರಾಸೆಸ್ ಇರಬೇಕು, ಪ್ರೋಟೋಕಾಲ್ ಇರಬೇಕು. ಪ್ರೋಟೋಕಾಲ್ ಅಂದ್ರೆ ಯಾರಿಂದ ಯಾರಿಗೆ ಇದು ಅಧಿಕಾರ ಹೋಗತ್ತೆ, ಎಲ್ಲದನ್ನು ಅವನೇ ನಿರ್ಣಯ ಮಾಡ್ಬೇಕಾ. ಗೋಡೌನ್ ಮ್ಯಾನೇಜರ್ನ ಜವಾಬ್ದಾರಿ ಏನು, ಗೋಡೌನ್ ವಾಚ್ಮನ್ನಿನ ಜವಾಬ್ದಾರಿ ಏನು, ಹೈರಾರ್ಕಿ ಇರುತ್ತೆ, ಪ್ರೋಟೋಕಾಲ್. ಇವುಗಳ ಬಗ್ಗೆ ಆ ವ್ಯವಹಾರ ನಿಯಮಗಳಲ್ಲಿ ಇರಬೇಕು. ಇದಿಷ್ಟು ಶಾಸನಾತ್ಮಕ ನಿಯಮ ದಾಖಲೆಗಳ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳು. ಶಾಸನಾತ್ಮಕ ದಾಖಲೆಗಳ ಬಗ್ಗೆನೇ ಬೇಕಾದರೂ ಒಂದು 5-6 ಅವಧಿ ಮಾಡ್ಬೋದು, ಅಷ್ಟೊಂದು ವಿಚಾರ ಇದೆ. ಆದ್ರೆ ಸೂಕ್ಷ್ಮವಾಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇನ್ನು ಎರಡನೇದಾಗಿ ಆಡಳಿತಾತ್ಮಕ ದಾಖಲೆಗಳು, ಅಡ್ಮಿನಿಸ್ಟ್ರೇಟಿವ್ ಡಾಕ್ಯುಮೆಂಟ್ಸ್. ಇದು ಶಾಸನಾತ್ಮಕ ದಾಖಲೆಗಳು ಪೂರ್ತಿಯಾಗಿ ಕಾನೂನು ಹೇಳಿದೆ, ಆ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಕಾನೂನು ಯಾಕೆ ಹೇಳತ್ತೆ ಅನ್ನೋದನ್ನು ತಿಳ್ಕೊಂಡಿದೀವಿ. ಕಾನೂನಾತ್ಮಕವಾಗಿ ಹೇಗೆ ದಾಖಲೆಗಳನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಹೇಳಿದೀವಿ. ಈಗ ಆಡಳಿತಾತ್ಮಕ ದಾಖಲೆಗಳು, ಅಡ್ಮಿನಿಸ್ಟ್ರೇಟಿವ್, ಇದು ನಾವೇ ಕ್ರಿಯೇಟ್ ಮಾಡುವಂತಹ ದಾಖಲೆಗಳು. ಯಾವುದು ಆಡಳಿತಾತ್ಮಕ ದಾಖಲೆಗಳು ಅಂದ್ರೆ ನಾವು ಏನ್ ಚಟುವಟಿಕೆ ಮಾಡ್ತೀವಿ ಅದರ ಕುರಿತಾಗಿ ನಮ್ಮ ಮಂಡಳಿ ಅಥವಾ ಮಹಾಸಭೆ ಏನು ತೀರ್ಮಾನ ಮಾಡತ್ತೆ ಅವುಗಳ ದಾಖಲೆಗಳೆಲ್ಲ ಅಡ್ಮಿನಿಸ್ಟ್ರೇಟಿವ್ ದಾಖಲೆಗಳಾಗತ್ತೆ ಸ್ನೇಹಿತರೆ. ಆಡಳಿತಾತ್ಮಕ ದಾಖಲೆಗಳು ಅಂದ್ರೆ ಏನು? ನಮ್ಮ ಮಹಾಸಭೆ ಅಥವಾ ಮಂಡಳಿ ಏನೇನ್ ಮಾಡತ್ತೆ ಅಂತದ್ದೆಲ್ಲ ಆಡಳಿತಾತ್ಮಕ ದಾಖಲೆಗಳು. ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನೇನ್ ದಾಖಲೆಗಳು ಕ್ರಿಯೇಟ್ ಆಗತ್ತೋ ಅದಷ್ಟು ಆಡಳಿತಾತ್ಮಕ ದಾಖಲೆಗಳು. ಏನು ನಮ್ಮ ನಿರ್ಣಯಗಳಾಗತ್ತೆ, ನಿರ್ಣಯಗಳ ಆಗುವ ಪ್ರಕ್ರಿಯೆಯಿಂದ ಹಿಡಿದು ನಿರ್ಣಯಗಳನ್ನ, ನಿರ್ದೇಶನಗಳನ್ನ ನಮೂದಿಸ್ಲಿಕ್ಕೆ ಅಥವಾ ಅದನ್ನ ಜಾರಿಗೊಳಿಸ್ಲಿಕ್ಕೆ ಬೇಕಾಗುವಂತಹ ದಾಖಲೆಗಳು ಏನಿದೆ ಅದಷ್ಟು ಆಡಳಿತಾತ್ಮಕ ದಾಖಲೆಗಳು. ಅವುಗಳಲ್ಲಿ ಯಾವ್ದ್ಯಾವ್ದು ಆಡಳಿತಾತ್ಮಕ ದಾಖಲೆಗಳಲ್ಲಿ ಯಾವ್ದ್ಯಾವ್ದು ಅತ್ಯಂತ ಇಂಪಾರ್ಟೆಂಟ್ ಇದೆ, ಸಾರಿ,
ಮಂಡಳಿಯ ಸಭಾ ನೋಟಿಸ್ ಕೂಡ ಒಂದು ದಾಖಲೆ. ಮಂಡಳಿ ಸಭಾ ನೋಟಿಸ್ ನಮಗೆ ನಾವು ಹಿಂದೆನೆ ತಿಳ್ಕೊಂಡಿದೀವಿ. ಒಂದು ಸಹಕಾರ ಸಂಸ್ಥೆಯಲ್ಲಿ ಸಹಕಾರ ಸಂಘವಾಗಿದ್ರೆ ಕನಿಷ್ಠ 3 ಸಭೆಗಳನ್ನ ನಡೆಸಬೇಕು. ಇದಾಗಿದ್ರೆ ಸೌಹಾರ್ದ ಸಹಕಾರಿಗಳಾಗಿದ್ರೆ 4 ಸಭೆಗಳನ್ನ ನಡೆಸಬೇಕು. ಅದು ಖಂಡಿತ ಮಾಡಬೇಕು. ನಮ್ಗೆ ಶಾಸನಾತ್ಮಕವಾಗಿ ಇರುವಂತಹ ಒಂದು ಕಟ್ಟಳೆ. ಹಾಗಾಗಿ ಅವುಗಳನ್ನು ಮಾಡಿದೀನಿ ಅನ್ನೋದಕ್ಕೆ ಏನ್ ಪ್ರೂಫ್ ಇರ್ತದೆ? ನೋಟಿಸ್ ನೀಡಿದೀರಾ? ಅದು ನೋಟಿಸ್ ಕೂಡ ನಾನು ಹಿಂದೆ ನೋಟಿಸ್ ಬಗ್ಗೆನೇ ಹೇಳಿದ್ದೆ. ಅದು ಎಷ್ಟು ದಿನದ ನೋಟಿಸ್ ಕೊಡಬೇಕು, ಸಾಮಾನ್ಯ ನೋಟಿಸೋ ವಿಶೇಷ ನೋಟಿಸೋ ಎಲ್ಲ ಹೇಳಿದ್ದೆ ನಾವು. ಅದೇ ರೀತಿ ನಡಾವಳಿ ಪುಸ್ತಕ, ರೆಸಲ್ಯೂಷನ್ ಬುಕ್, ಅದು 2 ನಮಗೆ ಶಾಸನಾತ್ಮಕ ದಾಖಲೆಗಳಾಗತ್ತೆ. ಹಾಗೆ ವಾರ್ಷಿಕ ಮಹಾಸಭೆಯ ನೋಟಿಸು, ನಡಾವಳಿ ಪುಸ್ತಕ ಇದು ಕೂಡ ಆಡಳಿತಾತ್ಮಕ ದಾಖಲೆ ಆಗತ್ತೆ. ಉಪಸಮಿತಿಗಳ ನಡಾವಳಿ ಪುಸ್ತಕ, ಬೇರೆ ಬೇರೆ ರೀತಿಯ ಕರಾರುಗಳು, ಒಪ್ಪಂದಗಳು, ಒಡಂಬಡಿಕೆಗಳು ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಇತರೆ ಆಡಳಿತಾತ್ಮಕ ದಾಖಲೆಗಳು ಅದು ಯಾವ್ದ್ಯಾವ್ದು ಅಂತ ಮುಂದೆ ನೋಡೋಣ. ಒಂದೊಂದೊಂದೇ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಒಂದು ಆಡಳಿತ ಮಂಡಳಿಯ ಸಭಾ ಸೂಚನೆ ಮತ್ತು ಬೋರ್ಡ್ ಮೀಟಿಂಗಿನ ನೋಟಿಸ್. ಬೋರ್ಡ್ ಮೀಟಿಂಗ್ ನೋಟಿಸ್ ಏನು? ಇದು ಒಂದು ಆಡಳಿತಾತ್ಮಕ ದಾಖಲೆಗಳು. ಆಡಳಿತಾತ್ಮಕವಾಗಿ ಮೀಟಿಂಗ್ ನೋಟಿಸ್ ಅನ್ನ ನೀವು ಮೀಟಿಂಗ್ ನೋಟಿಸ್ ಕೊಟ್ರಲ್ಲ, ಅದನ್ನ ನಿಮ್ಮ ದಾಖಲೆಗಳಲ್ಲೂ ಕಾಪಿಡಬೇಕು. ನಾವು ನೋಟಿಸ್ ಕೊಟ್ಟಿದ್ವಿ ಅನ್ನೋದಕ್ಕೆ ನಿಮ್ಮಲ್ಲಿ ಪ್ರೂಫ್ ಇರಬೇಕು, ನೋಟಿಸಿನ ಪ್ರತಿ ಇರಬೇಕು. ಇದು ಆಯಾ ಆಡಳಿತ ಮಂಡಳಿಯ ಕಾರ್ಯಸೂಚಿಯನ್ನು ತಿಳಿಸುತ್ತೆ. ಏನ್ ಅಜೆಂಡಾ ಇದೆ, ಕಾರ್ಯಸೂಚಿಯಲ್ಲಿಲ್ಲದ ಯಾವುದೇ ಕಲಾಪವನ್ನ ನೀವು ಸಭಾ ನಡವಳಿಯಲ್ಲಿ ದಾಖಲಿಸುವಂತಿಲ್ಲ, ಅಂತದ್ ನಡೆಸುವಂತಿಲ್ಲ, ಸಭಾ ನಡವಳಿಗಳು ದಾಖಲಿಸುವಂತಿಲ್ಲ. ಹಾಗೆ ಮಂಡಳಿಯ ಸೂಚನಾ ಪತ್ರವನ್ನ ಎಲ್ಲರಿಗೆ ಸೂಕ್ತವಾಗಿ ತಲುಪಿಸಿದ್ದಕ್ಕೆ ನಿಮ್ಮಲ್ಲಿ ಒಂದು ಪುರಾವೆ ಇರಬೇಕು. ವಾಟ್ಸಪ್ ಮಾಡಿದೀವಿ, ಸ್ಕ್ರೀನ್ ಶಾಟ್ ಇದೆಯಾ, ಮೇಲ್ ಮಾಡಿದೀವಿ, ಅವ್ರವ್ರ ಮೇಲ್ ಐಡಿಗೆ ಹೋಗಿದ್ಯಾ, ಪೋಸ್ಟ್ ಮಾಡಿದೀವಿ, ರಿಜಿಸ್ಟರ್ ಪೋಸ್ಟ್ ಮಾಡಿದೀವಿ, ಮುದ್ದಾಮ್ ತಲುಪಿದೀವಿ, ಅವರಿಂದ ಸೈನ್ ಇದೆ, ಅವರು ಅಥವಾ ಅವರಿಂದ ಅಧಿಕೃತವಾದವರು ಸೈನ್ ಇದೆ, ಎಲ್ಲರಿಗೂ ತಲುಪಿಸಿದ್ದಕ್ಕೆ ಪುರಾವೆ ಇರಬೇಕು. ಇದು ಸಭೆಯು ಕಾಯ್ದೆ ಪ್ರಕಾರ ಕರೆದಿರುವುದಕ್ಕೆ ಇರುವಂತಹ ಒಂದು ಪ್ರಮುಖವಾದ ಸಾಕ್ಷಿ. ಮುಂದೆ ಯಾವತ್ತೋ ಒಂದು ದಿನ ಸಭಾ ನಿರ್ಣಯದ ಬಗ್ಗೆ ಒಂದಿಷ್ಟು ವ್ಯಾಜ್ಯ ಬಂತು, ತಕರಾರು ಬಂತು ಅಂದ್ರೆ ಸಭಾ ನಿರ್ಣಯ ಪುಸ್ತಕವನ್ನು ನೋಡೋದ್ರ ಜೊತೆಗೇನೆ ಅಧಿಕಾರಿಗಳು ಅಥವಾ ನ್ಯಾಯಾಲಯದಲ್ಲಿ ಈ ಒಂದು ಸಭಾ ನೋಟಿಸ್ ತೆಗೆವರಪ್ಪ, ಒಂದು ನೋಡೋಣ ಸಭೆ ನೋಟಿಸ್ ಸರಿಯಾಗಿ ಕೊಟ್ಟಿದ್ರಾ ಕೇಳ್ತಾರೆ. ಹಾಗಾಗಿ ಅದು ಒಂದು ಪ್ರಮುಖವಾದ ಸಾಕ್ಷಿ ಆಗತ್ತೆ. ಹಾಗಾಗಿ ಇದನ್ನ ಕೂಡ ಪ್ರತಿಯೊಂದು ಮೀಟಿಂಗ್ ನೋಟಿಸ್ ಅನ್ನು ಕೂಡ ನೀವು ಕಾಪಾಡಬೇಕು. ಇದು ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹೊಣೆಗಾರಿಕೆ. ನಮ್ಮಲ್ಲಿ ಅನೇಕರ ಹತ್ರ ನಾವು ಹೋದಾಗ, ಸರ್ ಮೀಟಿಂಗ್ ಕರೆದಿದ್ದೀರಿ, ಮೀಟಿಂಗ್ ರೆಸಲ್ಯೂಷನ್ ಬುಕ್ ಇದೆ, ಮೀಟಿಂಗ್ ನೋಟಿಸ್ ಪ್ರತಿ ಕೊಡ್ಬೋದಾ? ಸಾರ್ ಅದು ಇಲ್ಲ ಸರ್, ತಪ್ಪು. ನೀವು ಮೀಟಿಂಗ್ ನೋಟಿಸ್ ಪ್ರತಿಗೆ ಒಂದು ಫೈಲ್ ಮಾಡಿಡ್ಬೇಕಾಗತ್ತೆ. ಎಷ್ಟು ಜನ ನಿಮ್ಮಲ್ಲಿ ಈಗ ಸೇರಿದವರಲ್ಲಿ ಕೂಡ ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ನೋಟಿಸಿನ ಪ್ರತಿ, ಎಲ್ಲ ಮೀಟಿಂಗಿನ ನೋಟಿಸಿನ ಪ್ರತಿ ಇದೆಯಾ? ರೆಸಲ್ಯೂಷನ್ ಬುಕ್ ಆಡಳಿತಾತ್ಮಕವಾಗಿ ಬೇಕು, ಮತ್ತೆ ಅದನ್ನ ಆಡಿಟರ್ ಕೂಡ ನೋಡ್ತಾರೆ, ಇಲಾಖೆಯವರು ಬಂದಾಗ ನೋಡ್ತಾರೆ. ಆ ಕಾರಣಕ್ಕೋಸ್ಕರ ರೆಸಲ್ಯೂಷನ್ ಬುಕ್ ಬರೀತೀರಿ. ನೋಟಿಸಿನ ಪ್ರತಿ ಎಷ್ಟು ಜನ ಮೇಂಟೈನ್ ಮಾಡಿದಿರಿ? ನೋಟಿಸಲ್ಲಿ ಕೊಟ್ಟಿದ್ದೆ ಒಂದು, ಇಲ್ಲಿ ಆಗಿದ್ದೆ ಒಂದು ಅಂದ್ರೆ ತಕರಾರಾಗತ್ತೆ. ನೋಟಿಸಿನ ಸಭಾ ಸೂಚನಾ ಪತ್ರ ಹೇಗಿರ್ಬೇಕು ಅದನ್ನ ಒಂದು ಇಟ್ಕೊಂಡಿರ್ಬೇಕು. ಹಾಗಾಗಿ ಅದು ಒಂದು ಆಡಳಿತಾತ್ಮಕ ದಾಖಲೆ, ಅದನ್ನು ಮೇಂಟೈನ್ ಮಾಡಿ. ಇನ್ನು ಆಡಳಿತ ಮಂಡಳಿಯ ನಡಾವಳಿ ಪುಸ್ತಕ ಹೇಗಿರ್ಬೇಕು? ಇದು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ದಾಖಲೆ. ದಪ್ಪ ಬೈಂಡ್ ಇರುವಂತಹ ಒಳ್ಳೆ ಪುಸ್ತಕದವನ್ನ ನೀವು ಇದಕ್ಕೆ ಮೇಂಟೈನ್ ಮಾಡ್ಬೇಕಾಗತ್ತೆ. ಇದು ಪರ್ಮನೆಂಟ್ ದಾಖಲೆ. ನಾನು ಮುಂದೆ ಯಾವತ್ತು ಹೇಳ್ತೀನಿ ದಾಖಲೆಗಳನ್ನ ಎಷ್ಟು ಅವಧಿಗೆ ಇಡಬೇಕು ಅಂತ. ಇದು ಪರ್ಮನೆಂಟ್ ದಾಖಲೆ ಸ್ನೇಹಿತರೆ. ಈ ವರ್ಷದ್ದು ತೆಗೆದು ಹೊರಗಾಕ್ಬಿಟ್ವಿ, ನಾ ಮುಂದಿನ ವರ್ಷಕ್ಕೆ ಬೇರೆ ಪುಸ್ತಕ ಇಡಬಾರ್ದು ಅಂತ ಹೇಳೋದಿಲ್ಲ. ಈ ಪುಸ್ತಕ ಮುಗಿದ ನಂತರ ಬೇರೆ ಪುಸ್ತಕ ಇಡಬೇಕು. ಆದರೆ ಈ ಪುಸ್ತಕವನ್ನು ಯಾವುದೇ ಕಾರಣಕ್ಕೆ ಇದನ್ನ ವಿಸರ್ಜನೆ ಅಥವಾ ಇದನ್ನ ರದ್ದುಗೊಳಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನ ಪ್ರಮುಖವಾಗಿ ನೀವು ಎಲ್ಲ ಇದನ್ನ ಕಲಾಪಗಳನ್ನ ದಾಖಲೆ ಮಾಡುವಂತ ಪುಸ್ತಕ. ಹಾಗಾಗಿ ಒಳ್ಳೆ ಪುಸ್ತಕವನ್ನ ಇದನ್ನ ಇಟ್ಕೊಳ್ಳಿ. ಆಡಳಿತ ಮಂಡಳಿಯ
ಅಫಿಷಿಯಲ್ ಸಭೆಗಳಿಗೆ ಇದು ಪುಸ್ತಕ. ಅನ್ಅಫಿಷಿಯಲ್ ಆಗಿ ಅನೌಪಚಾರಿಕವಾಗಿ ಆಡಳಿತ ಮಂಡಳಿ ಸಭೆ ನಡೆಯುತ್ತೆ, ಅದು ನೋಟಿಸು ಇಲ್ಲ, ನಿರ್ಣಯಗಳನ್ನ ಅದ್ ನಂಗೆ ಸಂಬಂಧ ಇಲ್ಲ. ಆದ್ರೆ ಯಾವ್ದ್ಯಾವ್ದು ನೀವು ಆಡಳಿತಾತ್ಮಕವಾಗಿ ದಾಖಲೆ ಮಾಡಬೇಕಾಗಿದೆಯೋ ಅದಷ್ಟನ್ನು ದಾಖಲೆ ಇದರಲ್ಲಿ ಪುಸ್ತಕದಲ್ಲಿ ಮಾಡಬೇಕಾಗತ್ತೆ. ಈ ವಾರದಲ್ಲಿ ಒಂದು ನ್ಯೂಸ್ ಶೀಟ್ ಅಲ್ಲಿ ಮಾಡಿದೆ ಸರ್, ಎಷ್ಟೋ ಸಲ ಕಂಪ್ಯೂಟರ್ ಮಾಡಿದೀವಿ ಸರ್, ಸಾಕಾಗತ್ತಾ? ನೋ ಸರ್, ಕಂಪ್ಯೂಟರ್ ಮಾಡಿ ಅದರದ ಶೀಟ್ ಪ್ರಿಂಟ್ ಔಟ್ ತೆಗೆದು ಇದು ಕಂಟಿಸ್ತೀವಿ ಸರ್. ನೋ, ಅರ್ಥ ಮಾಡ್ಕೊಳ್ಳಿ. ಇದು ಯಾವುದಾದ್ರೂ ವ್ಯಾಜ್ಯ ಇದಕ್ಕೆ ಹೋದರೆ ಅದು ಕೈ ಬರಹದಲ್ಲೇ ಇರಬೇಕು. ಪ್ರಮುಖವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೈ ಬರಹದಲ್ಲಿ ಇರಬೇಕು. ಆದರೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೈ ಬರಹ ತುಂಬಾ ಚೆನ್ನಾಗಿಲ್ಲ, ಅವ್ರು ಓದಿದ್ದಕ್ಕೆ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಕಂಪ್ಯೂಟರ್ ಅಲ್ಲಿ ಅದನ್ನ ಟೈಪ್ ಮಾಡಿಸಿ ಅದನ್ನ ನಿಮ್ಮಲ್ಲಿ ಸುಂದರವಾದ ಬರವಣಿಗೆ ಇರುವಂತಹ ಯಾವುದೋ ಒಂದು ಅಸಿಸ್ಟೆಂಟ್ ಇಂದ ಟೈಪ್ ಬರೆಸಿ ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಳಗಡೆಗೆ ಸೈನ್ ಮಾಡಬೇಕು ಮತ್ತು ಸಭಾಧ್ಯಕ್ಷರು ಸಹಿ ಮಾಡಬೇಕು. ದಾಖಲು ಮಾಡಿದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗ್ಬೇಕೇ ಹೊರತು ಅಲ್ಲಿರುವಂತಹ ಯಾವುದೋ ಕ್ಲರ್ಕ್ ಅಂತೇಳಿ ಆಗ್ಬಾರ್ದು. ಅದು ಮುಖ್ಯ ನಿರ್ವಹಣಾಧಿಕಾರಿಯೇ ಅದನ್ನು ದಾಖಲು ಮಾಡಿದಾನೆ ಅನ್ನೋದಕ್ಕೆ ಅವರ ಸಹಿ ಇರಬೇಕು. ಇಲ್ಲಿ ಎಷ್ಟೋ ಜನ ಕೇಳ್ತಾರೆ, ಸಾರ್ ಕಂಪ್ಯೂಟರೈಸ್ ಮಾಡಿದೀವಿ, ನಾವು ಅದನ್ನೇ ಕಂಪ್ಯೂಟರ್ ಇಟ್ಕೊಳ್ತೀವಿ. ಕಂಪ್ಯೂಟರ್ ಇಟ್ಕೊಳ್ಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅದು ಅಫಿಷಿಯಲ್ ಆಗಿ ದಾಖಲೆಗಳ ನಿರ್ವಹಣೆಯಲ್ಲಿ ಆಗುವಂತದ್ದು ಕೈ ಬರಹದಲ್ಲೇ ಇರಬೇಕು. ಅದಕ್ಕೆ ಒಂದು ಪುಸ್ತಕ ಇರಬೇಕು, ಬೈಂಡ್ ಹಾಕಿರ್ಬೇಕು, ಕ್ರಮ ಸಂಖ್ಯೆ ಇರಬೇಕು, ಪುಸ್ತಕ ನಿರ್ವಹಣೆ ಹೇಗಿರ್ಬೇಕು ಅಂತೇಳಿ ಹೇಳಿದ್ದೆ ಹಿಂದೆ. ಸಭಾ ನಡಾವಳಿ ಪುಸ್ತಕದ ಬಗ್ಗೆ ದಾಖಲೆ ಮಾಡುವಾಗ ಹೇಗಿರ್ಬೇಕು, ಈ ಪುಸ್ತಕವು ಡ್ಯಾಶ್ ರಿಂದ ಡ್ಯಾಶ್ ವರೆಗಿನ ಪುಟ ಸಂಖ್ಯೆಯನ್ನು ಗೊಂಡಿರುತ್ತದೆ. ಅಂದ್ರೆ ನೀವು ಪುಟ ಸಂಖ್ಯೆಯನ್ನು ಕೂಡ ದಾಖಲೆ ಮಾಡಬೇಕು. ಪುಟ ಸಂಖ್ಯೆ ಇಲ್ಲದ ಯಾವುದೇ ನಡಾವಳಿ ಪುಸ್ತಕ ದಾಖಲೆ ಆಗೋದಿಲ್ಲ. ಸಕ್ರಮವಾಗಿ ಪುಟ ಸಂಖ್ಯೆ ಇರಬೇಕು. 001 ನಿಂದ 099 ಎಷ್ಟರವರೆಗೋ ಆ ಪುಟ ಸಂಖ್ಯೆ ನಮೂದಾಗಿರ್ಬೇಕು. ಮಧ್ಯದಲ್ಲಿ ಯಾವುದೇ ಗ್ಯಾಪ್ ಇರಬಾರ್ದು. 63 ನಂತರ 73 ಬರಬಾರ್ದು, 63 ನಂತರ 64 ಬರಬೇಕು. ಹಾಗಾಗಿ ಅದು ಒಂದು ದಾಖಲೆ ಆಗತ್ತೆ. ಹಾಗಾಗಿ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಅನೇಕರು ಅದನ್ನ ಅಂಟಿಸ್ಬಿಡ್ತೀವಿ ಸರ್, ಅಂಟಿಸಿ ಸಹಿ ಮಾಡಿಸ್ತೀವಿ, ತಪ್ಪಾಗತ್ತೆ, ದಾಖಲೆ ಆಗೋದಿಲ್ಲ. ಹಾಗಾಗಿ ಅದನ್ನ ಸರಿ ಮಾಡ್ಕೊಳ್ಳಿ. ಇನ್ನು ಅದರಲ್ಲಿ ಸಭೆಯ ಹಾಜರಿ ಕೂಡ ದಾಖಲೆ ಆಗ್ಬೇಕು. ಸಭಾ ನಡಾವಳಿ ಪುಸ್ತಕದಲ್ಲಿ ಸಭಾ ಹಾಜರಿಗೂ ಕೂಡ ಅದರಲ್ಲಿ ದಾಖಲೆ ಆಗ್ಬೇಕು. ಮತ್ತೆ ಅನೇಕರು ಸಭಾ ನಡಾವಳಿ ಪುಸ್ತಕ ಬೇರೆ, ಸಭಾ ಹಾಜರಾತಿ ಪುಸ್ತಕ ಬೇರೆ ಇಡ್ತೀರಿ. ಕಾನೂನಾತ್ಮಕವಾಗಿ ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಕೋರ್ಟ್ಗಳು ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ಬೇರೆ ಪುಸ್ತಕ ಇಟ್ಕೊಂಡಿದ್ದೀರಿ, ಇದೇ ಬೇರೆ ಪುಸ್ತಕ ಇಟ್ಟಿದ್ದೀರಿ ಅಂದ್ರೆ ಹೇಗೆ ಮಾನ್ಯ ಮಾಡೋದು ಅಂತ ಹೇಳ್ತಾರೆ. ಹಾಗಾಗಿ ಕ್ರಮವಾಗಿ ಅದರಲ್ಲೇ ಪುಸ್ತಕದಲ್ಲೇ ಸಹಿ ಇದ್ದರೆ ಒಳ್ಳೆಯದು. ಅದರಲ್ಲಿ ನಿಮಗೆ ಯಾರು ಅನುಮೋದನೆ ಮಾಡಿದ್ದಾರೆ, ಯಾರು ಸೂಚನೆ ಮಾಡಿದ್ದಾರೆ, ಕ್ರಮವಾಗಿ ಆ ದಾಖಲೆ ಮಾಡಬೇಕು. ಅದನ್ನ ಪುಸ್ತಕದಲ್ಲಿ ನೀವು ಅದನ್ನು ಯಾವ ಸೂಚನೆಯನ್ನ ಯಾರು ಪ್ರಸ್ತಾಪ ಮಾಡಿದ್ರು, ಯಾರು ಅನುಮೋದನೆ ಮಾಡಿದ್ರು ಅದೆಲ್ಲ ದಾಖಲೆ ಆಗ್ಬೇಕಾಗತ್ತೆ. ಹಾಗಾಗಿ ಈ ದಾಖಲೆಯನ್ನ ಅಭಿರಕ್ಷೆ ಕಾಪಾಡುವಂಥದ್ದು ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯ. ಸೊ ಆಡಳಿತ ಮಂಡಳಿಯ ಸಭಾ ಸೂಚನೆ ಮತ್ತು ಸಭಾ ನಡಾವಳಿ ಪುಸ್ತಕ ಹೇಗೆ ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ವಾರ್ಷಿಕ ಮಹಾಸಭೆಯ ಸೂಚನಾ ಪತ್ರ ಕೂಡ. ವಾರ್ಷಿಕ ಮಹಾಸಭೆಯ ಸೂಚನಾ ಪತ್ರದಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅಂತೇಳಿ ಕಾನೂನೇ ಹೇಳಿದೆ, ಕಾಯ್ದೆ ಹೇಳಿದೆ. ಇಷ್ಟು ಅಂಶಗಳನ್ನ ಅಲ್ಲಿ ಚರ್ಚೆ ಮಾಡಲೇಬೇಕು ಪ್ರತಿ ವರ್ಷ ಜನರಲ್ ಬಾಡಿಯಲ್ಲಿ. ಸಾರಿ. ಹಾಗಾಗಿ ವಾರ್ಷಿಕ ಮಹಾಸಭೆಯ ಕಾರ್ಯಸೂಚಿಯನ್ನ ಇದು ತಿಳಿಸುತ್ತೆ, ಅದಕ್ಕೋಸ್ಕರ ಬೇಕು. ಕಾಯ್ದೆ ಅಂದ್ರೆ ಯಾವ್ಯಾವ ಕಲಾಪಗಳನ್ನು ಮಾಡಬೇಕೋ ಅದಷ್ಟು ಕಲಾಪಗಳು ಈ ಕಾರ್ಯಸೂಚಿಯಲ್ಲಿ ಇರಬೇಕು. ಮತ್ತೆ ಈ ಸೂಚನಾ ಪತ್ರವನ್ನು ಎಲ್ಲ ಸಾಮಾನ್ಯ ಸದಸ್ಯರಿಗೆ ಸೂಕ್ತವಾಗಿ ತಲುಪಿಸಿದ್ದಕ್ಕೆ ಪುರಾವೆ ಇರಬೇಕು. ಎಲ್ಲ ಸಾಮಾನ್ಯ ಸದಸ್ಯರಿಗೆ ತಲುಪಿಸಬೇಕು ಸರ್, ಅರ್ಹ ಸದಸ್ಯರಿಗೆ ಮಾತ್ರ ಅಲ್ಲ. ಎಲ್ಲ ಅರ್ಹ ಸದಸ್ಯರಿಗೂ, ಎಲ್ಲ ಸಾಮಾನ್ಯ ಸದಸ್ಯರಿಗೂ ನಿಮ್ಮ ನೋಟಿಸ್ ಪ್ರತಿ ಹೋಗಿರಬೇಕು. ಅದು ತಲುಪಿಸಿದ್ದಕ್ಕೆ ಪುರಾವೆ ಇರಬೇಕು. ಸಾಮಾನ್ಯ ಸದಸ್ಯರಿಗೆ, ಸದಸ್ಯರಿಗೆ, ನಾವು ಮಾತ್ರ ಸದಸ್ಯರಿಗೆ ಇಲ್ಲ, ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಹಕ್ಕಿಲ್ಲ, ಹಾಗಾಗಿ ನೀವು ಅವರಿಗೆ ತಲುಪಿಸ್ಬೇಕಾಗಿಲ್ಲ. ಆದರೆ ಎಲ್ಲ ಸಾಮಾನ್ಯ ಸದಸ್ಯರಿಗೆ, ಅವನ ಜಾಮೀನು ಸುಸ್ತಿ ಆಗಿರ್ಬೋದು, ಸಾಲ ಸುಸ್ತಿ ಆಗಿರ್ಬೋದು, ಅಥವಾ ಕನಿಷ್ಠ ವ್ಯವಹಾರ ಮಾಡದೇ ಇರ್ಬೋದು, ಯಾವುದೇ ವ್ಯವಹಾರ ಇದಾದ್ರೂ ಅವರಷ್ಟು ಜನರಿಗೂ ನೀವು ತಲುಪಿಸಬೇಕು. ಸಾಮಾನ್ಯ ಸದಸ್ಯರು ಎಲ್ಲರಿಗೂ ಸೂಚನಾ ಪತ್ರ ತಲುಪಿರಬೇಕು.
ಮತ್ತೆ ಕಾಯ್ದೆ ಪ್ರಕಾರ ಇದು ಸಕ್ರಮವಾಗಿ ಜರುಗಿದೆ ಅನ್ನೋದಕ್ಕೆ ಇದು ಒಂದು ಪ್ರೂಫ್. ಕೆಲವೊಂದು ನೋಟಿಸ್ಗಳು 7 ದಿನ, ಕೆಲವೊಂದು ನೋಟಿಸ್ಗಳು 14 ದಿನ, ಕೆಲವೊಂದು ನೋಟಿಸ್ಗಳು 10 ದಿನ, ಕೆಲವೊಂದು ನೋಟಿಸ್ಗಳು 21 ದಿನ. ನೋಟಿಸ್ಗಳನ್ನು ಹೇಳುವಾಗ ನಾನು ಅದನ್ನ ವಿವರವಾಗಿ ಹೇಳಿದ್ದೆ. ಯಾವ್ಯಾವ ನೋಟಿಸ್ಗಳಿಗೆ 7 ದಿನ, ಯಾವುದಕ್ಕೆ 10 ದಿನ, ಯಾವುದಕ್ಕೆ 14 ದಿನ, ಯಾವುದಕ್ಕೆ 21 ದಿನ, ಎಲ್ಲದೂ ನಾನು ಹೇಳಿದ್ದೆ. ಅದೇ ರೀತಿ ನೀವು ನೋಟಿಸ್ ಅನ್ನ ಕೊಟ್ಟಿದ್ದೀರೋ ಇಲ್ಲೋ ಅನ್ನೋದಕ್ಕೆ ಇದು ಪುರಾವೆ. ಸಾಮಾನ್ಯ ಸಭೆ ನಡೆಯುವ ಪೂರ್ವದಲ್ಲಿ ಇದಿಷ್ಟು ನೀಡಬೇಕು. ಸ್ಪಷ್ಟ ಅಂದ್ರೆ ಏನು ಅಥವಾ ಬರೀ ನೋಟಿಸ್ ಅಂದ್ರೆ ಏನು, ಸ್ಪಷ್ಟ ಅಂದ್ರೆ ಏನು ಅಂತಾನು ನಾನು ನಿಮಗೆ ತಿಳಿಸಿದ್ದೆ. ಹಾಗಾಗಿ ಇದಿಷ್ಟನ್ನು ಇರುವಂತಹ ಒಂದು ಸೂಚನಾ ಪತ್ರ ಇರಬೇಕು. ಇದನ್ನು ಕೂಡ ಹೊಣೆಗಾರಿಕೆ ಇರುವಂತದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ರಕ್ಷಣೆ ಮಾಡಲಿಕ್ಕೆ. ವಾರ್ಷಿಕ ಮಹಾಸಭೆಯ ನಡಾವಳಿ ಪುಸ್ತಕ, ಇದು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ದಾಖಲೆ, ಆಡಳಿತಾತ್ಮಕ ದಾಖಲೆ. ಯಾಕೆಂದ್ರೆ ಓನರ್ಗಳ, ನಮ್ಮ ಮಾಲೀಕರ ನಡಾವಳಿಗಳನ್ನ ನಾವು ಮಾಲೀಕರ ಸಭೆಯ ನಡಾವಳಿಗಳಲ್ಲಿ ಇದನ್ನು ದಾಖಲೆ ಮಾಡ್ತೀವಿ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿದ್ದು ಜನರಲ್ ಬಾಡಿ ರೆಸಲ್ಯೂಷನ್ ಬುಕ್. ಹಾಗಾಗಿ ಯಾವ್ಯಾವ ಜನರಲ್ ಬಾಡಿಯಲ್ಲಿ ಶಾಸನಾತ್ಮಕವಾಗಿ ಯಾವ್ಯಾವ ವಿಚಾರಗಳಿದೆಯೋ ಅಷ್ಟು ವಿಚಾರ ಈ ಜನರಲ್ ಬಾಡಿ ಪುಸ್ತಕಗಳಲ್ಲಿ ನಮೂದಾಗಿರ್ಬೇಕು. ಜನರಲ್ ಬಾಡಿ ಪುಸ್ತಕಕ್ಕೂ ಆಡಳಿತ ಮಂಡಳಿಯ ನಡಾವಳಿ ಪುಸ್ತಕಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿದೆ, ಅರ್ಥ ಮಾಡ್ಕೊಳ್ಳಿ. ಜನರಲ್ ಬಾಡಿ ಪುಸ್ತಕದಲ್ಲೇ ಅಟೆಂಡೆನ್ಸ್ ಹಾಕ್ಸ್ಕೊಳ್ಬೇಕಾ ಅಗತ್ಯ ಇಲ್ಲ. ಜನರಲ್ ಬಾಡಿಗೆ ಅಟೆಂಡೆನ್ಸ್ ಬೇರೆ ಕಾರಣಕ್ಕೋಸ್ಕರ ಬೇಕಾಗತ್ತೆ, ಆಡಳಿತ ಮಂಡಳಿ ಅಟೆಂಡೆನ್ಸ್ ಬೇರೆ ಕಾರಣಕ್ಕೋಸ್ಕರ ಬೇಕಾಗತ್ತೆ. ಆಡಳಿತ ಮಂಡಳಿ ಅಟೆಂಡೆನ್ಸ್ ಅನ್ನ ರೆಸಲ್ಯೂಷನ್ ಬುಕ್ ಅಲ್ಲೇ ಮಾಡಿಸ್ಕೊಳ್ಬೇಕು. ಜನರಲ್ ಬಾಡಿ ಅಟೆಂಡೆನ್ಸ್ ಅನ್ನ ನೀವು ಬೇರೆ ಪುಸ್ತಕಗಳನ್ನು ಇಟ್ಟು ಮಾಡಿಸ್ಕೊಳ್ಬೇಕು, ಜನರಲ್ ಬಾಡಿ ರೆಸಲ್ಯೂಷನ್ ಬುಕ್ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ 3,500 ಜನ ಇದ್ದಾರೆ. ಅವರಷ್ಟು ಜನರದ್ದು ಜನರಲ್ ಬಾಡಿ ರೆಸಲ್ಯೂಷನ್ ಬುಕ್ ಅಲ್ಲಿ ಇಟ್ರೆ ಅವರಿಗೆ ಒಂದು ಬುಕ್ ಬೇಕಾಗತ್ತೆ. ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳಿ. ಕಾನೂನಾತ್ಮಕವಾಗಿ ಅದರ ಪರ್ಪಸ್ ಬೇರೆ, ಇದ್ರ ಪರ್ಪಸ್ ಬೇರೆ. ಹಾಗಾಗಿ ಇದು ಬೇಕಾಗತ್ತೆ. ಇದರಲ್ಲೂ ಕೂಡ ನಡಾವಳಿ ಪುಸ್ತಕವನ್ನು ಯಾರು ಪ್ರಪೋಸ್ ಮಾಡಿದ್ದಾರೆ, ಯಾರು ಅನುಮೋದಿಸಿದ್ದಾರೆ, ಇದನ್ನೆಲ್ಲ ಗುರುತಿಸ್ಲಿಕ್ಕೆ ಬೇಕಾಗತ್ತೆ ನಡಾವಳಿ ಪುಸ್ತಕ. ಇದು ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಹಿಸತಕ್ಕದ್ದು. ಸಭಾ ನಡಾವಳಿ ಅದರಲ್ಲೂ ಇದರಲ್ಲಿ ನಡವಳಿಕೆಗಳ ದಾಖಲಾತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲೇಬೇಕು. ಯಾಕಂದ್ರೆ ತುಂಬಾ ತಪ್ಪುಗಳನ್ನು ಅದರಲ್ಲಿ ಮಾಡ್ತೀವಿ ನಾವು. ಸಭಾ ನಡಾವಳಿ ಅಂದ್ರೆ ಏನು, ಅಲ್ಲಿ ಏನೇನಾಗಿದೆಯೋ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ ಸರ್, ಅದೇ ರೀತಿ ಬರ್ಕೊಂಡು ಹೋದ್ವಿ, ಯಾರ್ಯಾರು ಏನೇನ್ ಮಾತಾಡಿದ್ರು ಅಷ್ಟು ಅಲ್ಲ. ಎಲ್ಲ ಚರ್ಚೆ ಬಂದಿತ್ತು, ಬೇಕಾಗಿದ್ದು ಬೇಡದಿದ್ದು ಎಲ್ಲದೂ ಸೇರಿ ನೀವು ಪಾರ್ಲಿಮೆಂಟಿನ ಅಧಿವೇಶನಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಯಾವ್ದ್ಯಾವ್ದು ಎಕ್ಸ್ಪಂಜ್ ಆಗತ್ತೆ, ಯಾವ್ದ್ಯಾವ ಮಾತುಗಳು ಅಲ್ಲಿ ಅನಗತ್ಯವಾಗಿ ಬರುವಂತಹ ಲೋಕಾಭಿರಾಮದ ಮಾತುಗಳು ಯಾವುದು ಅಲ್ಲಿ ದಾಖಲೆ ಆಗೋದಿಲ್ಲ. ಯಾವ್ದ್ಯಾವ್ದನ್ನ ಎಕ್ಸ್ಪಂಜ್ ಮಾಡ್ತೀವಿ ಅಂತೇಳಿ ಸಭಾಧ್ಯಕ್ಷರು ಹೇಳ್ತಾರೆ. ಹಾಗಾಗಿ ಅಲ್ಲಿ ಕೂತ್ಕೊಂಡಿರುವಂತಹ ಸೆಕ್ರೆಟರೀಸ್ ಏನಿದ್ದಾರೆ ಅವರು ಅದೇ ರೀತಿ ಬರ್ಕೊಳ್ತಾರೆ. ಅದರಲ್ಲಿ ಕೆಲವೊಂದನ್ನ ಅಂಶಗಳನ್ನ ಬಿಟ್ಟಂತೆ ನಾವು ದಾಖಲೆ ಮಾಡ್ತಾರೆ, ಅದನ್ನ ಸಭಾಧ್ಯಕ್ಷರು ದೃಢೀಕರಣ ಮಾಡ್ತಾರೆ. ಹಾಗೇನೆ ಒಟ್ಟು ಚರ್ಚೆ ದಾಖಲಾತಿ ಅಲ್ಲ. ನೀವು ರೆಕಾರ್ಡ್ ಮಾಡ್ಕೊಂಡಿದ್ರಿ, ಹಂಗೆ ಬರದ್ರಿ, ಅವನ್ ಯಾರು ಏನೇನ್ ಹೇಳಿದ್ರು ಅದೇ ತರ ನೋ. ಹಾಗಾಗಿ ಇದು ಒಟ್ಟು ಚರ್ಚೆಯ ದಾಖಲಾತಿ ಅಲ್ಲ. ಪ್ರಮುಖವಾದ ಮಾಹಿತಿ, ಯಾವ್ಯಾವ ಚರ್ಚೆಯಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಏನೇನು ಮಾಹಿತಿಗಳು ಬಂದಿದ್ದಾವೆ, ಆ ವಿಷಯದ ಹಿನ್ನೆಲೆಯಲ್ಲಿ ವಿಷಯದ ಮೇಲೆ ಏನೇನು ನಿರ್ಣಯ ಆಗಿದೆ, ಆ ನಿರ್ಣಯದ ಕಾರ್ಯಾನ್ವಯದ ದಾಯಿತ್ವ ಅಂದ್ರೆ ಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನು ನಿರ್ಣಯ ಆಗಿದೆ, ಅದು ಸಮಯ ಮಿತಿ ಏನಾದ್ರು ಇದ್ರೆ ಸಮಯ ಮಿತಿ, ಇಷ್ಟು ಕಾಲದೊಳಗೆ ಇದನ್ನ ಆಗ್ಬೇಕು ಅಂತ ಹೇಳಿದ್ದಾರೆ ಅದು. ಅಂತಹ ಇದು ನಡವಳಿಕೆ ಬರೆಯುವಂಥದ್ದು ಕೂಡ, ರೆಸಲ್ಯೂಷನ್ ಬರೆಯುವಂಥದ್ದು ಕೂಡ ಒಂದು ಆರ್ಟ್. ಅದು ಸುಮ್ಮನೆ ಏನೇನೋ ಬರೆಯೋದ್ರಲ್ಲಿ ಅರ್ಥ ಇಲ್ಲ. ಅದು ಯಾವುದೇ ಅಂಶವನ್ನ ಮರಿಬಾರ್ದು ಅಥವಾ ಅನಗತ್ಯವಾಗಿ ಯಾವುದೇ ಪದವನ್ನು ಉಪಯೋಗಿಸಬಾರ್ದು. ಅತ್ಯಂತ ಕಡಿಮೆ ಪದಗಳಲ್ಲಿ ಎಲ್ಲ ವಿಷಯಗಳು ಸಕ್ರಮವಾಗಿ ನಮೂದಾಗಿದೆ ಅನ್ನೋ ತರದಲ್ಲಿ ಬರಿಬೇಕು. ಆ ನಡವಳಿಕೆ ಬರೆಯುವಂಥದ್ದೇ ಒಂದು ಕಲೆ, ಅದನ್ನು ಕೂಡ ರೂಢಿಸ್ಕೊಳ್ಬೇಕು ನಾವು. ಎಸ್ಪೆಷಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅದು ಬೇಕಾಗತ್ತೆ. ಇದು ಸಭಾ ನಡಾವಳಿ ಯಾರು ದಾಖಲೆ ಮಾಡಬೇಕು? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಆದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅದನ್ನ ದಾಖಲೆ ಮಾಡುವಂಥದ್ದು, ಹಾಗೇನೆ ಸಭೆಯಲ್ಲಿ ಭಾಗವಹಿಸುವಂಥದ್ದು ಎರಡೆರಡು ಇದಿರ್ತದೆ. ಚರ್ಚೆಗಳಲ್ಲಿ ಭಾಗವಹಿಸಬೇಕಾಗತ್ತೆ. ಅಂತಹ ಸಂದರ್ಭಗಳಲ್ಲಿ ವಿವರಗಳನ್ನ ಪಡಿಲಿಕ್ಕೆ, ರಫ್ ನೋಟ್ ಮಾಡ್ಕೊಳ್ಳಿಕ್ಕೆ ಸಹಾಯಕರನ್ನು ನೇಮಿಸ್ಕೊಳ್ಬಹುದು. ಆದರೆ ಅವರು ಮೌನ ಸಹಾಯಕರಾಗಿರ್ಬೇಕು. ಯಾವುದೇ ವಿಷಯದಲ್ಲಿ ಯಾವುದೇ
ಯಾರೇ ಕೇಳಿದ್ರು ಕೂಡ ಅವ್ರು ಏನು ಮಾತನಾಡುವಂತಿಲ್ಲ, ಮಾತನಾಡಿದ್ರೆ ಅಸಿಂಧು ಆಗತ್ತೆ, ಅವರ ಮಾತಿಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಒಳ್ಳೆ ಪುಸ್ತಕಗಳನ್ನು ಇಡಬೇಕು. ಸಭಾ ನಡಾವಳಿಕೆಗಳು ನಾನು ಈಗಾಗಲೇ ಹೇಳಿದೆ ಶಾಶ್ವತ ದಾಖಲೆ. ಹಾಗಾಗಿ ಅರ್ಧ ಪುಸ್ತಕ ಬರದ ತಕ್ಷಣ ಸಾರ್ ಇದು ಸ್ವಲ್ಪ ಇದಾಗ್ಬಿಡ್ತು, ಡೀಲ್ ಆಗ್ಬಿಡ್ತು, ಅದ್ರ ಸಡಿಲ್ ಆಗ್ಬಿಡ್ತು, ಹಾಗಾಗಿ ಇದನ್ನ ತೆಗೆದು ಬೇರೆ ಬರಿತೀವಿ, ಇಲ್ಲ. ಪದೇ ಪದೇ ಸಾರ್ ನಾವು 100 ಪೇಜ್ ಇಟ್ಕೊಂಡಿದೀವಿ ಸಾಕಾಗತ್ತೆ, ಇಲ್ಲ. ಅಟ್ಲೀಸ್ಟ್ 1 ವರ್ಷಕ್ಕಾದ್ರೂ ಸಾಕಾಗುವಷ್ಟು ಉತ್ತಮವಾದಂತಹ ಪುಸ್ತಕವನ್ನು ನೀವು ಮೇಂಟೈನ್ ಮಾಡಿ. ನಿಮ್ಮಲ್ಲಿ ಪ್ರತಿ ತಿಂಗಳು ಮೇಂಟೈನ್ ಮಾಡ್ತಾ ಇದೀನಿ, ಸ್ವಲ್ಪ ದಪ್ಪ ಪುಸ್ತಕ ಇಡಿ. ಮತ್ತೆ ಬೇರೆ ಬೇರೆ ವಿಧದ ಸಭೆಗಳಿಗೆ ಪ್ರತ್ಯೇಕವಾದ ಪುಸ್ತಕ ಇರಲಿ. ನಾವು ಸಾಮಾನ್ಯ ಸಭೆಗೂ ಇದೇ ಪುಸ್ತಕ ಸರ್, ನಮ್ದು ಆಡಳಿತ ಮಂಡಳಿಗೂ ಇದೇ ಪುಸ್ತಕ, ನಮ್ಮ ವಿವಿಧ ಸಭೆಗಳಿಗೂ ಇದೇ ಪುಸ್ತಕ, ಸಾಲು ಮಂಜೂರಾತಿ ಸಮಿತಿಗೂ ಇದೇ ನೋ. ಬೇರೆ ಬೇರೆ ವಿಧವಾದ ಸಭೆಗಳಿಗೆ ಬೇರೆ ಬೇರೆ ಪುಸ್ತಕ ಇರಲಿ. ನಡವಳಿಕೆಯ ಪ್ರಾರಂಭದಲ್ಲಿ ಸ್ಥಳ, ದಿನಾಂಕ, ವೇಳೆ, ಸಭಾಧ್ಯಕ್ಷರ ಹೆಸರು, ಸದಸ್ಯರ ಹಾಜರಾತಿ ಇದಿಷ್ಟನ್ನು ದಾಖಲು ಮಾಡಬೇಕು. ಅಕಸ್ಮಾತ್ ಯಾರಾದ್ರೂ ಗೈರು ಹಾಜರಿಗೆ ಲೀವ್ ಆಫ್ ಆಬ್ಸೆನ್ಸ್ ಕೇಳಿದ್ರೆ ಅದನ್ನ ವಿನಂತಿಯನ್ನು ದಾಖಲು ಮಾಡಬೇಕು. ಪ್ರಾರಂಭದಲ್ಲಿ ಕೋರಂ ಆಗಿರೋದನ್ನ ಗುರುತಿಸಬೇಕು. ಕೋರಂ ಆಗಿದೆ ಅಂತ ಗುರುತಿಸಿದರೆ ಮಾತ್ರ ಆ ಸಭಾ ನಡವಳಿಕೆ ಒಂದು ಗೌರವ, ಮಹತ್ವ, ಪ್ರಾಮುಖ್ಯ ಬರ್ತದೆ. ಮತ್ತೆ ವಿಷಯ ಪಟ್ಟಿಯ ವಿಷಯವಾರು ಸಂಖ್ಯೆವಾರು ನೀವು ವಿಷಯವನ್ನ ಮಂಡನೆ ಮಾಡಬೇಕು. ಮತ್ತೆ ನಿರ್ಣಯಗಳನ್ನ ವ್ಯಾಕರಣ ಶುದ್ಧವಾಗಿ, ಸರಳ, ಸ್ಪಷ್ಟವಾದ ಭಾಷೆಯಲ್ಲಿ, ಶಬ್ದಗಳಲ್ಲಿ ಅಪಾರ್ಥ, ದ್ವಂದ್ವಾರ್ಥಕ್ಕೆ ಆಸ್ಪದವಿಲ್ಲದ ಹಾಗೆ ದಾಖಲಿಸಿ. ನಾಳೆ ಅದನ್ನು ಬೇರೆ ತರದಲ್ಲಿ ತಿರುಚಲಿಕ್ಕೆ ಅವಕಾಶವಿಲ್ಲದಂತೆ ಇದ್ ಮಾಡ್ಲಿ. ಅದು ಸತ್ಯವಾಗಿರ್ಲಿ, ಸರಿಯಾಗಿರ್ಲಿ, ಸಂಕ್ಷಿಪ್ತವಾಗಿರ್ಲಿ. ಹಾಗಾಗಿ ಇದಕ್ಕೆ ಈ ಕಾರಣಕ್ಕೋಸ್ಕರನೇ ಹೇಳಿದೆ, ಇದು ಒಂದು ಆರ್ಟ್, ಅದನ್ನ ರೂಢಿಸ್ಕೊಳ್ಬೇಕು. ಬರೆಯುವ ಪದ್ಧತಿ ಇರ್ಬೋದು, ಭಾಷೆ ಇರ್ಬೋದು, ನಿರಂತರವಾಗಿ ಏಕರೂಪತೆ ಇರಬೇಕು. ಒಂದು ಸಾರಿ ಹಾರಿಜಾಂಟಲ್ ಬರಿತೀವಿ, ಮತ್ತೊಂದು ಸಾರಿ ಕಾಲಮ್ನಾರ್ ಬರಿತೀವಿ, ಒಂದೇ ರೀತಿಯಲ್ಲಿ ಇದ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಯಾವ ನಿರ್ಣಯಗಳು ಮಾಡ್ತಿರೋ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಅದಕ್ಕೆ ಇರಬೇಕಾಗತ್ತೆ. ದಾಖಲೆಗಳು ನಿರ್ಣಯಗಳ ಮೇಲೆ ಕೇಂದ್ರೀಕೃತವಾಗಿರ್ಲಿ. ಅಂದ್ರೆ ಒಂದು ನಿರ್ಣಯವನ್ನು ಮಾಡಿದೀವಿ ಅಂದ್ರೆ ಅದು ದಾಖಲೆಗಳು ಮಾಡುವಾಗ ಆ ನಿರ್ಣಯದ ಮೇಲೆ ಕೇಂದ್ರೀಕೃತ. ಅಂದ್ರೆ ಸಭೆಯ ನಿರ್ಣಯವನ್ನು ದಾಖಲೆ ಮಾಡುವಂಥದ್ದು, ಅದರ ಔಟ್ಕಮ್, ನಿರ್ಣಯ, ಅಂತಿಮ ತೀರ್ಮಾನ ಏನಾಯ್ತು ಅನ್ನೋದನ್ನ ದಾಖಲೆ ಮಾಡಬೇಕು. ಬರೀ ಚರ್ಚೆ ಆಗಿ ಆ ವಿಷಯವನ್ನು ಮುಂದೂಡಲಾಗಿದೆ ಅಂತ ಹೇಳಿದ್ರೆ ಅದೇ ರೀತಿ ಅದೇ ನಿರ್ಣಯ ಆಯ್ತು. ಮುಂದೂಡುವುದೇ ಇವತ್ತಿನ ನಿರ್ಣಯ ಅಲ್ವಾ? ಹಾಗೆ ನಿರ್ಣಯದ ಮೇಲೆ ಕೇಂದ್ರೀಕೃತವಾಗಿರ್ಬೇಕು. ಅಲ್ಟಿಮೇಟ್ಲಿ ವಾಟ್ ಹ್ಯಾಪಂಡ್ ಅನ್ನೋದು ಗೊತ್ತಾಗ್ಬೇಕು. ಅದನ್ನ ರೆಫರ್ ಮಾಡಿದರೆ ಅಂತಿಮವಾಗಿ ಏನು ನಿರ್ಣಯವಾಯಿತು, ಇದನ್ನ ಈ ರೀತಿ ಜಾರಿಗೊಳಿಸಲು ತೀರ್ಮಾನಿಸಲಾಯಿತು, ಅಥವಾ ಈ ವಿಷಯವನ್ನು ವಿಸ್ತೃತ ಚರ್ಚೆ ಅವಶ್ಯಕತೆ ಇರೋದ್ರಿಂದ ಮುಂದೂಡಲು ತೀರ್ಮಾನಿಸಲಾಯಿತು ಅಂದ್ರೆ ಮುಂದಿನ ಸಭೆಗೆ ಇದು ಬರುತ್ತೆ ಅಂತಾಯ್ತು. ಹಾಗೆ ನಿರ್ಣಯಗಳನ್ನ ಆ ರೀತಿ ಇದ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಕಸ್ಮಾತ್ ಯಾರಿಗೋ ಒಬ್ಬರಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟಿದ್ದೀರಿ ಅಂದ್ರೆ ಅವರು ಯಾರು, ಯಾವ ಇದರ ಅಧಿಕಾರದಲ್ಲಿದ್ದಾರೆ. ನಾವು ಬ್ರಾಂಚ್ ಮ್ಯಾನೇಜರ್ಗೆ ಇದರ ಹೊಣೆಗಾರಿಕೆಯನ್ನು ನೀಡಲಾಯಿತು. ಆ ಬ್ರಾಂಚ್ ಮ್ಯಾನೇಜರ್ ಯಾವ ಬ್ರಾಂಚಿನ ಮ್ಯಾನೇಜರ್ ಅಥವಾ ಯಾವ ಅಧಿಕಾರಿಗೆ, ಅದು ಸ್ಪಷ್ಟತೆ ಇರಲಿ. ಸಭಾ ನಡಾವಳಿ ಪುಸ್ತಕ ಸಂಸ್ಥೆ ಇತಿಹಾಸವನ್ನ ಕೂಡ ಹೇಳತ್ತೆ. ಹಾಗಾಗಿ ಎಲ್ಲೋ 50 ವರ್ಷದ ನಂತರ, 100 ವರ್ಷದ ನಂತರ ನೋಡಿದ್ರೆ ಅದು ನಮ್ಮ ಇತಿಹಾಸವನ್ನು ತೋರ್ಸತ್ತೆ, ಮತ್ತೆ ಕಾರ್ಯವೈಖರಿಯನ್ನು ತೋರ್ಸತ್ತೆ. ಹಾಗಾಗಿ ಇದು ಯಾವಾಗ್ಲೂ ಇರ್ಬೇಕಾಗತ್ತೆ, ಒಂದು ಖಾಯಂ ದಾಖಲೆ. ಇದನ್ನ ಸಾರ್ವಕಾಲಿಕವಾಗಿ ಸಂರಕ್ಷಣೆ ಮಾಡಬೇಕು. ಯಾವುದೇ ರೀತಿಯ ಸಭಾ ನಡಾವಳಿ ಇರ್ಬೋದು. ಹಾಗಾಗಿ ಎಲ್ಲ ನಿರ್ಣಯಗಳನ್ನ ಸಂರಕ್ಷಣೆ ಮಾಡುವಂತದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪ್ರಕಾರಗಳಲ್ಲಿ ಒಂದು ಫಂಕ್ಷನ್ಸ್. ಉಳಿದ ಸಭೆಗಳ ಸಭಾ ನಿರ್ಣಯವನ್ನ ಅಧಿಕಾರಸ್ಥರು ನಿರ್ವಹಿಸಬೇಕಾಗತ್ತೆ. ಮುಖ್ಯ ಕಾರ್ಯನಿರ್ವಹಣೆ ಅಥವಾ ಅಧಿಕಾರ ಅಂದ್ರೆ ಉಳಿದ ಸಭೆಗಳು ಅಂದ್ರೆ ಯಾವ್ದು, ನೀವು ಸಮಿತಿ ಮಾಡಿದಿರಿ, ಯಾವ್ದೋ ಒಂದು ಬಿಲ್ಡಿಂಗ್ ಕಮಿಟಿ ಮಾಡಿದಿರಿ, ಅಥವಾ ಇನ್ಯಾವುದೋ ಉಪಸಮಿತಿ ಇದೆ. ಉಪಸಮಿತಿಗಳನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡ್ಬೋದು, ಅಥವಾ ದಟ್ ಕ್ಯಾನ್ ಬಿ ಡೆಲಿಗೇಟೆಡ್ ಟು ಸಂಬಡಿ ಎಲ್ಸ್. ಆದರೆ ಆಡಳಿತ ಮಂಡಳಿಯ ಸಭೆಗಳು ಮತ್ತು ಸಾಮಾನ್ಯ ಸಭೆಗಳು, ವಾರ್ಷಿಕ ಮಹಾಸಭೆಯ ನಿರ್ಣಯಗಳ ಪುಸ್ತಕಗಳ ಹೊಣೆಗಾರಿಕೆ ಕೇವಲ ಮತ್ತು ಕೇವಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯ. ಇನ್ನು ಉಪಸಮಿತಿಗಳ ನಡಾವಳಿ ಪುಸ್ತಕ
ಇದು ಇನ್ನೊಂದು ಆಡಳಿತಾತ್ಮಕ ದಾಖಲೆ. ಆಡಳಿತ ಮಂಡಳಿ ಅಲ್ಲದೆ ಬೇರೆ ಬೇರೆ ಸಮಿತಿಗಳಿರ್ತಾವೆ ನಿಮ್ಮಲ್ಲಿ, ಬೇರೆ ಬೇರೆ ಶಾಸನಾತ್ಮಕ ಸಮಿತಿಗಳಿರ್ತಾವೆ. ಅದ್ರಲ್ಲಿ ಶಾಸನಾತ್ಮಕ ಸಮಿತಿ ನಾನು ಹಿಂದೆನೆ ಚರ್ಚೆ ಮಾಡಿದ್ದೆ ಸ್ನೇಹಿತರೆ, ನೆನಪಿರ್ಬೋದು. ಒಂದು ಸಿಬ್ಬಂದಿ ನೇಮಕಾತಿ ಸಮಿತಿ ಇರಲೇಬೇಕು ನಿಮ್ಮಲ್ಲಿ. ಅವುಗಳನ್ನ ದಾಖಲೆ ಮಾಡುವಂಥದ್ದು ಕೂಡ ಬೇಕಾಗತ್ತೆ. ಅವುಗಳ ಸಭಾ ನಿರ್ಣಯಗಳು ಸಂಸ್ಥೆ ದಾಖಲೆ ಆಗತ್ತೆ. ಸಾಮಾನ್ಯವಾಗಿ ಏನು ಸಭಾ ನಡವಳಿ ಪುಸ್ತಕ ಆಡಳಿತ ಮಂಡಳಿಯ ಸಭೆಗಳಿಗೆ ಅನ್ವಯಿಸುತ್ತೋ ಅದೇ ನಿಯಮಗಳು ಇದಕ್ಕೂ ಅನ್ವಯಿಸುತ್ತೆ. ಉಪಸಮಿತಿಗಳು ಯಾವ್ದ್ಯಾವ್ದು ನಮ್ಮಲ್ಲಿ ಸಾಮಾನ್ಯವಾಗಿರುವಂತಹ ಉಪಸಮಿತಿಗಳು ಯಾವ್ದ್ಯಾವ್ದು? ಈಗಾಗಲೇ ಹೇಳ್ದಂಗೆ ಶಾಸನಾತ್ಮಕವಾಗಿ ಸಿಬ್ಬಂದಿ ನೇಮಕಾತಿ ಸಮಿತಿ ಇರಲೇಬೇಕು. ಹಾಗೆ ಸಾಲ ಮಂಜೂರಾತಿ ಸಮಿತಿ ಇರಲೇಬೇಕು ಅಂತಿಲ್ಲ. ಲೆಕ್ಕಗಳ ಪರಿವೀಕ್ಷಣಾ ಸಮಿತಿ ಅಂತೇಳಿ ಅಂದ್ರೆ ಅಕೌಂಟ್ಸ್ ಇನ್ಸ್ಪೆಕ್ಷನ್ ಕಮಿಟಿ ಅಂತ ಮಾಡಿರ್ಬೋದು, ಬಿಸಿನೆಸ್ ಡೆವಲಪ್ಮೆಂಟ್ ಕಮಿಟಿ ಅಂತ ನೀವು ಮಾಡ್ಕೊಂಡಿರ್ಬೋದು, ಅಥವಾ ಬ್ರಾಂಚ್ ಡೆವಲಪ್ಮೆಂಟ್ ಅಥವಾ ಡೈರೆಕ್ಷನ್ ಕಮಿಟಿ ಅಂತೇಳಿ ಒಂದು ಮಾಡ್ಕೊಂಡಿರ್ಬೋದು, ಅಥವಾ ದಶಮಾನೋತ್ಸವ ಅಥವಾ ರಜತ ಮಹೋತ್ಸವ ಸಮಿತಿ ಅಂತ ಮಾಡ್ಕೊಳ್ಬಹುದು. ಆಸ್ತಿ ಖರೀದಿಗೋಸ್ಕರ ಒಂದು ಸಮಿತಿಯನ್ನು ಮಾಡ್ಬೋದು, ಅಥವಾ ಕಟ್ಟಡ ನಿರ್ಮಾಣಕ್ಕೋಸ್ಕರ ಒಂದು ಸಮಿತಿ ಮಾಡ್ಬೋದು. ಈ ರೀತಿ ಅನೇಕ ಸಮಿತಿಗಳನ್ನು ಉಪಸಮಿತಿಗಳನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆ ರೀತಿ ಯಾವ್ದಾದ್ರು ಮಾಡ್ಕೊಂಡಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ಬೇಕಾಗತ್ತೆ, ಅವುಗಳ ನಿರ್ಣಯಗಳನ್ನ ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಅದರಲ್ಲೂ ಆಡಳಿತ ಮಂಡಳಿ ಮತ್ತು ಮಹಾಸಭೆಯ ನಿರ್ಣಯಗಳನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು. ಉಳಿದಂತೆ ಡೆಲಿಗೇಟ್ ಮಾಡ್ಬೋದು ಅಥವಾ ಅವರೇ ನಿರ್ವಹಣೆ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಅವಧಿಯಲ್ಲಿ. ಒಂದು ಸಣ್ಣ ಬದಲಾವಣೆಯನ್ನ ನಾನು ಹೇಳಿದೆ. ಒಂದು ಸಲಹೆ ಬಂದಿತ್ತು. ನಮ್ಮಲ್ಲಿ ಇವತ್ತು ಕೂಡ ಅನೇಕ CA ಫ್ರೆಂಡ್ಸ್ ಸೇರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಸೇರಿದ್ದಾರೆ. ಅವರಲ್ಲಿ ಒಂದಿಷ್ಟು ಜನ ಸಲಹೆ ಕೊಟ್ಟಿರೋದೇನು ಅಂದ್ರೆ, ಸರ್ ನೀವು ಹೇಳ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದರೆ ಅದರಲ್ಲಿ ಆಡಿಟರ್ ಕರ್ತವ್ಯ ಏನು, ಆಡಿಟರ್ ಹೊಣೆಗಾರಿಕೆ ಏನು ಅನ್ನೋದನ್ನು ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಲೆಕ್ಕ ಪರಿಶೋಧನಾ ಅಂಶಗಳು ಅಂತೇಳಿ ಇವತ್ತಿಂದ ಈ ಸ್ಲೈಡ್ ಅನ್ನ ಸೇರಿಸ್ತಾ ಇದ್ದೀನಿ. ಇನ್ನು ಮುಂದೆ ಈ ಸ್ಲೈಡ್ ಕೂಡ ಇರ್ತದೆ. ಇದು ಲೆಕ್ಕ ಪರಿಶೋಧಕರು ಯಾವ ರೀತಿ ನೋಡ್ಬೇಕಾಗತ್ತೆ ಅಂತ. ಪ್ರತಿಯೊಂದು ಶಾಸನಾತ್ಮಕ ದಾಖಲೆಗಳನ್ನ ಸಕ್ರಮವಾಗಿ ಇಟ್ಟಿರುವುದರ ಬಗ್ಗೆ ಟಿಪ್ಪಣಿ ನೀಡಬೇಕು. ಯು ಶುಡ್ ಗಿವ್ ಎ ನೋಟ್. ಯಾಕೆಂದ್ರೆ ನಮ್ಮ ಆಡಿಟ್ ಫಾರ್ಮ್ಯಾಟ್ ನಲ್ಲೇ ಇದೆ. ಹ್ಯಾವ್ ದೇ ಮೇಂಟೈನ್ಡ್ ಆಲ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ರೆಕಾರ್ಡ್ಸ್ ಅಂತೇಳಿ ಒಂದು ಇದಿದೆ. ಅದರಲ್ಲಿ ನಾವು ಇಟ್ಟಿದ್ದಾರೆ, ಈ ರೀತಿ ಇಟ್ಟಿದ್ದಾರೆ, ಇಟ್ಟಿಲ್ಲ, ಈ ರೀತಿ ಯಾವ ಕೊರತೆಗಳಿದೆ ಅದನ್ನ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ತಿದ್ದುಪಡಿ ಇದ್ರೆ ಆ ತಿದ್ದುಪಡಿ ಪ್ರಕ್ರಿಯೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಟಿಪ್ಪಣಿ ನೀಡಬೇಕು. ಈ ವರದಿ ಸಾಲಿನಲ್ಲಿ ನಮ್ಮ ಬೈಲ ತಿದ್ದುಪಡಿ ಆಗಿದೆ, ಅಥವಾ ನಮ್ಮ ನೋಂದಣಿ ಸರ್ಟಿಫಿಕೇಟ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಿದ್ದುಪಡಿ ಆಗಿದೆ. ಎಷ್ಟೊಂದು ಸಹಕಾರ ಸಂಘ ಅನ್ನೋ ಪದ ಇಲ್ಲದೆ ಇರೋದ್ರಿಂದ ಸಂವಾದ ಸಹಕಾರಿಗಳಲ್ಲಿ ಈಗ ಸಂಘ ಅನ್ನೋ ಪದವನ್ನು ಇದು ಮಾಡ್ಕೊಂಡು ಅವ್ರು ತಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನೇ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಮಾಡ್ಕೊಂಡಿದ್ದಾರೆ. ಅದಿದ್ರೆ ಅದನ್ನು ಕೂಡ ಸಭೆ ನೋಟಿಸ್ ನಿಂದ ಹಿಡಿದು ಸಭಾ ನಡಾವಳಿವರೆಗೆ ಅದು ಸಕ್ರಮವಾಗಿ ಪ್ರಾಪರ್ ಆಗಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ನೋಟ್ ಬರಿಬೇಕಾಗತ್ತೆ. ಯಾವುದಾದ್ರೂ ನಿರ್ಣಯ ಕಾನೂನಾತ್ಮಕವಾಗಿ ಇಲ್ಲ ಅಂತ ಆದ್ರೆ ವಿಶೇಷವಾಗಿ ಅದನ್ನ ಮೆನ್ಷನ್ ಮಾಡಿ ಟಿಪ್ಪಣಿ ನೀಡಬೇಕಾಗತ್ತೆ. ಅಂದ್ರೆ ಯಾವುದೋ ಒಂದು ಅಂಶದಲ್ಲಿ ಅದು ಬಯಲಾಗಿ ವಿರುದ್ಧವಾಗಿದೆ, ನಿಯಮಗಳಿಗೆ ವಿರುದ್ಧವಾಗಿದೆ, ಅಥವಾ ಕಾನೂನಿಗೆ ವಿರುದ್ಧವಾಗಿದೆ, ಆ ರೀತಿಯ ಯಾವ್ದಾದ್ರು ನಿರ್ಣಯಗಳು ನಿಮ್ಮ ಗಮನಕ್ಕೆ ಬಂದ್ರೆ ಅದರ ಮೇಲೆ ಯು ಹ್ಯಾವ್ ಟು ಗಿವ್ ಎ ನೋಟ್. ಅದಕ್ಕೊಂದು ಟಿಪ್ಪಣಿ ಕೊಡ್ಬೇಕಾಗತ್ತೆ, ಕಮೆಂಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದಾಗಿತ್ತು ಸ್ನೇಹಿತರೆ ಇವತ್ತು ಒಂದಿಷ್ಟು ದಾಖಲೆಗಳ ಬಗ್ಗೆ ಹೇಳಿದೆ. ಮುಂದಿನ ಸಂಚಿಕೆಗಳಲ್ಲಿ ಕರಾರುಗಳು, ಒಪ್ಪಂದಗಳು, ಒಡಂಬಡಿಕೆ ದಾಖಲೆಗಳು ಯಾವ್ದ್ಯಾವ್ದು, ಲೆಕ್ಕಪತ್ರ ದಾಖಲೆಗಳು, ವ್ಯಾವಹಾರಿಕ ದಾಖಲೆಗಳು ಅಂದ್ರೆ ಯಾವ್ದ್ಯಾವ್ದು, ವೈಯಕ್ತಿಕ ದಾಖಲೆಗಳು, ಕಾನೂನಾತ್ಮಕ ದಾಖಲೆಗಳು ಅಂದ್ರೆ ಯಾವ್ದ್ಯಾವ್ದು, ಇತರೆ ದಾಖಲೆಗಳು ಅಂದ್ರೆ ಯಾವ್ದ್ಯಾವ್ದು, ಅವುಗಳನ್ನು ಸಂರಕ್ಷಣಾ ಕ್ರಮ ಹೇಗೆ, ದಾಖಲೆಗಳ ವಿಷಯದಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಇವಿಷ್ಟನ್ನು ಮುಂದಿನ ಅವಧಿಗಳಲ್ಲಿ ಕ್ರಮವಾಗಿ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗೋಣ. ಹಾಗಾಗಿ ಇವತ್ತಿಗೆ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಅವಧಿಯನ್ನು ಮುಗಿಸೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನ ಹೇಳ್ತೇನೆ. ಜೈ ಸಹಕಾರ.